ಕನಕಪುರ ಗುರುಗಳ ಮಾರ್ಗದರ್ಶನದೊಂದಿಗೆ ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಗುರು ಮತ್ತು ಗುರಿ ಎರಡನ್ನೂ ಇಟ್ಟುಕೊಂಡು ಜೀವನ ಸಾಗಿಸಬೇಕಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕನಕಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಸಮಾರಂಭದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯ ಸಮಾರಂಭಕ್ಕೆ ಎಷ್ಟೇ ಒತ್ತಡ ಇದ್ದರೂ ಸಹ ನಾನು ಬಂದು ಭಾಗವಹಿಸುವ ಮೂಲಕ ಶಿಕ್ಷಕರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ ಎಂದರು. ಮಕ್ಕಳ ಮೆದುಳಿಗೆ ಶಿಕ್ಷಣ ನೀಡುವ ನೀವು ಕಾಲಕಾಲಕ್ಕೆ ಶಿಕ್ಷಣದ ಹೊಸ ನೀತಿಯನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ತಯಾರಾಗುವಂತೆ ಕರೆ ನೀಡಿದರು. ಶಿಕ್ಷಕರು ಪ್ರತಿ ಹಂತದಲ್ಲೂ ಬದಲಾವಣೆಯನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ. ಮೊದಲು ಅಬಾಕಸ್, ನಂತರ ಕ್ಯಾಲ್ಕುಲೇಟರ್, ನಂತರ ಕಂಪ್ಯೂಟರ್, ಗೂಗಲ್, ಆದ ಮೇಲೆ ಈಗ ChatGPT ಬಂದಿದೆ. ಇಂತಹ ಸಂದರ್ಭದಲ್ಲಿ ಹೊಸ ತಂತ್ರಜ್ಞಾನವನ್ನು ಶಿಕ್ಷಕರು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಶಿಕ್ಷಕರಲ್ಲಿ ಸಮಗ್ರತೆ, ನೈತಿಕತೆ ಹೆಚ್ಚಾಗಿ ಇರಬೇಕು. ನೀವು ಕಲಿಸುವುದನ್ನು ನಿಮ್ಮ ವಿದ್ಯಾರ್ಥಿಗಳು ಕಲಿಯುತ್ತಾರೆ. ಮನುಷ್ಯನಿಗೆ ವಿದ್ಯೆ ಇದ್ದರೆ ಸಾಲದು, ವಿನಯವೂ ಕೂಡ ಇರಬೇಕಾಗುತ್ತದೆ. ಈಗ ನೀವೆಲ್ಲರೂ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿದವರಾಗಿದ್ದು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ. ನಮ್ಮಲ್ಲಿ ಇರುವ ಸಂಪನ್ಮೂಲದಿಂದ ಇಷ್ಟೊಂದು ಹೆಸರು ಬರಲು ಕಾರಣವಾಗಿದೆ. ಬೆಂಗಳೂರಿನಲ್ಲಿ 25 ಲಕ್ಷ IT ಉದ್ಯೋಗಿಗಳಿದ್ದು ಜಾಗತಿಕ ಸಿಲಿಕಾನ್ ವ್ಯಾಲಿ ಕ್ಯಾಲಿಫೋರ್ನಿಯಾದಲ್ಲಿ 23 ಲಕ್ಷ IT ಉದ್ಯೋಗಿಗಳಿದ್ದಾರೆ. IT, ಸ್ಟಾರ್ಟಪ್, EV ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಬೆಂಗಳೂರು ಮುಂದೆ ಇದೆ. ಹಾಗಾಗಿ ನೀವು ಮಕ್ಕಳನ್ನು ಈ ಸ್ಪರ್ಧೆಗೆ ತಯಾರು ಮಾಡುವಂತೆ ಕರೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಸುಪ್ರೀಂ ಕೋರ್ಟ್ನ ಹೊಸ ಆದೇಶದಿಂದ ಇಡೀ ರಾಷ್ಟ್ರದ ಶಿಕ್ಷಕರಿಗೆ ತೊಂದರೆಯಾಗುತ್ತಿದೆ. ಮೊದಲು CET ಮಾಡಿದವರು ಶಿಕ್ಷಕರಾಗಲು ಅವಕಾಶವಿತ್ತು. ಆದರೆ ಇತ್ತೀಚಿನ ನ್ಯಾಯಾಲಯದ ಆದೇಶದಿಂದ CETಯ ಜೊತೆಗೆ TETಯನ್ನು ಮಾಡಬೇಕೆಂಬ ಆದೇಶದಿಂದ ಲಕ್ಷಾಂತರ ಮಂದಿ ಶಿಕ್ಷಕರಿಗೆ ತೊಂದರೆಯಾಗುತ್ತಿದೆ. ಹಾಗೆಯೇ ಚುನಾವಣಾ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರನ್ನು ಬಳಸಿಕೊಳ್ಳಲಾಗುತ್ತದೆ. ಶಿಕ್ಷಕರ ಕೊರತೆ ಇರುವ ಕಾರಣ ಇವರನ್ನು ಚುನಾವಣಾ ಕರ್ತವ್ಯದಿಂದ ಕೈಬಿಡುವಂತೆ ಮನವಿ ಮಾಡಿದರು. RES ಸಂಸ್ಥೆಯ ಅಧ್ಯಕ್ಷರಾದ HK ಶ್ರೀಕಂಠೂರವರು ಮಾತನಾಡಿ, ಭಕ್ತಿ ಮತ್ತು ಶ್ರದ್ಧಾ ಮನೋಭಾವದಿಂದ ಶಿಕ್ಷಕರು ಪಾಠ ಪ್ರವಚನ ಮಾಡಿದಾಗ ವಿದ್ಯಾರ್ಥಿಗಳು ಸುಂದರವಾದ ಬದುಕು ರೂಪಿಸಿಕೊಳ್ಳಲು ಸಾಧ್ಯವೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ರಸಪ್ರಶ್ನೆ ವಿಜೇತ ಶಿಕ್ಷಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಎಸ್. ರವಿ, BDC ಬ್ಯಾಂಕಿನ ಅಧ್ಯಕ್ಷರಾದ MD ವಿಜಯದೇವ್, ಜಿಲ್ಲಾಧಿಕಾರಿ ಯಶವಂತ್ ವಿ. ಗುರಿಕಾರ್, CEO ಅನ್ಮೋಲ್ ಜೈನ್, ತಹಸೀಲ್ದಾರ್ ಸಂಜಯ್, DYSP ಗಿರಿ, EO ಅವಿನಾಶ್, ನಗರಸಭಾ ಅಧ್ಯಕ್ಷೆ ಹೇಮಾ ರಾಜು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ KN ದಿಲೀಪ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನೇರ ಪ್ರಭಾಕರ್, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾದೇವರಾವ್, ಆಚರಣಾ ಸಮಿತಿಯ ಕಾರ್ಯದರ್ಶಿ ಪರಶಿವಮೂರ್ತಿ ಉಪಸ್ಥಿತರಿದ್ದರು. ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಾನು ಅಧಿಕಾರಿಗಳನ್ನು ಕೂಡ ಮನವಿ ಮಾಡ್ತೀನಿ. ಮತ್ತೆ ನಾನು ಬಹಳಷ್ಟು ಸಮಸ್ಯೆಗಳಿದೆ, ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಆದರೆ ಸಕಾರಾತ್ಮಕವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಸಂದರ್ಭದಲ್ಲಿ ನಾವು ಹೇಳಿದ್ದೆಲ್ಲವೂ ಕೂಡ ಶಿಕ್ಷಕ ಪರವಾಗಿ ಮಾಡಿಕೊಡೋ ಇವೆಲ್ಲವೂ ಕೂಡ ಯಾವ್ಯಾವ ಅತ್ಯಂತ ಕಠಿಣವಾಗಿರ್ತವೆ ಅವೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಬಂದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿಕೊಡ್ತಾ ಬಂದಿದ್ದಾರೆ. ಆದ್ರೆ ಈಗ ಈ C&R ಬಂದಂತ ಸಂದರ್ಭದಲ್ಲೇ ಇದು ಬಂದ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಇದಕ್ಕೇನಾದ್ರು ಕೂಡ ಕಾನೂನಾತ್ಮಕವಾದಂತ ಒಂದು ತೀರ್ಮಾನವನ್ನ ಮಾಡಿ ಒಂದು ಅವಕಾಶ ಕೊಟ್ಟು ಇದನ್ನ ಬಗೆಹರಿಸ್ಕೊಳ್ಬೇಕು. ನಿನ್ನೆ ಕೂಡ ಸುಮಾರು 2 ಗಂಟೆಗಳ ಕಾಲ HK ಪಾಟೀಲ್ ಅವರ ಜೊತೆಯಲ್ಲಿ ಕಾನೂನು ಸಚಿವರು HK ಪಾಟೀಲ್ ಜೊತೆ ಕೂಡ ಒಂದು ಮೀಟಿಂಗ್ ಆಗಿದೆ. ಅದನ್ನು ಕೂಡ ಬಗೆಹರಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ನಾವು ಮತ್ತು ಅಸೋಸಿಯೇಷನ್ ಕೂಡ ಮಾಡ್ತಾ ಇದ್ದೀರಿ. ಈ ಬರುವಂತ ಸಮಸ್ಯೆಗಳು ಏನಿವೆ ಆ ಸಮಸ್ಯೆಗಳ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವೆಲ್ಲರೂ ಕೂಡ ನನ್ನ ಶಿಕ್ಷಕರು ನನ್ನನ್ನು ಕಳೆದ 5 ಬಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಕೂಡ ಎಲೆಕ್ಟ್ ಮಾಡಿದ್ದೀರಿ. 100ಕ್ಕೆ 100 ಭಾಗ ನಿಮ್ಮ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ, ಪ್ರಾಮಾಣಿಕವಾಗಿ ದಕ್ಷತೆಯನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ನಾನು ಇನ್ನು ಮತ್ತೆ ಚನ್ನಪಟ್ಟಣ ಮತ್ತು ನೆಲಮಂಗಲಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಧನ್ಯವಾದ ಹೇಳಬೇಕು. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ನಮಸ್ಕಾರ. ಕೋರೋದ್ರ ಜೊತೆಗೆ BLO ಎನ್ನುವ ಪೆಡಂಭೂತವನ್ನ ದೂರಪಡಿಸಿ
ಅದರ ಆದೇಶದಲ್ಲಿ ಕೇವಲ ಸಿ ಗ್ರೂಪ್ ಅಂತ ಇದೆ. ಸಿ ಗ್ರೂಪ್ ಅಂದ್ರೆ ಶಿಕ್ಷಕರಷ್ಟೇ ಅಲ್ಲ, ಬೇರೆಯವರೆಲ್ಲ ಬರ್ತಾರೆ. ಹಾಗಾಗಿ ಪ್ರಾಥಮಿಕ ಇರಲಿ ಪ್ರೌಢ ಇರಲಿ ಶಿಕ್ಷಕರನ್ನ ಈ PLO ಇಂದ ವಿಮುಕ್ತಿಗೊಳಿಸಿ ಶಿಕ್ಷಕರ ಕೊರತೆ ಇರುವ ಸಂದರ್ಭದಲ್ಲಿ ಅಂತ ಕೇಳ್ಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರ ಕಣ್ಮಣಿಯಾದಂತಹ ಪಟ್ಟುದಯದ ಧನ್ಯವಾದ. ಅನುಭವದಿಂದ ಹೇಳೋದಾದ್ರೆ ಖಂಡಿತವಾಗೂ ನಮ್ಮೆಲ್ಲ ಶಾಲೆಗಳಲ್ಲಿ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ. ಎಲ್ಲ ಶಿಕ್ಷಕರು ಸಹ ಅತ್ಯಂತ ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ಕೆಲಸ ಮಾಡ್ತಕ್ಕಂಥವ್ರಿದ್ದಾರೆ. ಅವರೆಲ್ಲರೂ ಸಹ ಅರ್ಹತೆ ಮೇಲೆ ಮೆರಿಟ್ ಆದ ನಿರಂತರವಾಗಿ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಪಾಠ ಪ್ರವಚನಗಳನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ರೀತಿ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಹಲವಾರು ರೀತಿಯ ಯೋಜನೆಗಳು, ಮಾಹಿತಿಗಳು, ಕಾರ್ಯಕ್ರಮಗಳು, ಸಾರ್ವಜನಿಕರು ಜೊತೆಗೆ ಇತ್ತೀಚಿನ ಮಕ್ಕಳ ಮನೋಭಾವ, ಅಭಿರುಚಿ ಅವನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನು ನಡೆಸ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಾ ಇದೆ. ಇದು ವಾಸ್ತವ ಕೂಡ. ಆದರೂ ಸಹ ನನ್ನೆಲ್ಲ ವೃತ್ತಿ ಬಾಂಧವರು ಇಲಾಖೆಗೆ, ಶಾಲೆಗೆ ವೈಯಕ್ತಿಕವಾಗಿ ಎಲ್ಲೂ ಸಹ ಅಗೌರವ ಅಥವಾ ಅಪಚ್ಯುತಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸರ್ಕಾರಗಳು, ರಾಜಕೀಯ ಪ್ರತಿನಿಧಿಗಳು, ಗೌರವಾನ್ವಿತರು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಅವುಗಳನ್ನೆಲ್ಲ ನಾವು ಸಪೋರ್ಟಿವ್ ತಗೊಂಡು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನಿದೆ, ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಅದರ ಕಡೆ ಹೆಚ್ಚು ಗಮನ ವಹಿಸಲೇಬೇಕಾಗುತ್ತೆ. ಯಾಕೆಂದರೆ ಖಾಸಗಿ ಶಾಲೆಗಳು ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನಾದಿ ಕಾಲದಿಂದ ನೋಡ್ತಾ ಹೋದರೆ ಸರ್ಕಾರಿ ಶಾಲೆಗಳೇ ಇದ್ದಿದ್ದು. ಎಲ್ಲ ಗೌರವಾನ್ವಿತ ಮುಖಂಡರುಗಳು, ಹಿರಿಯರು, ಸಾಹಿತಿಗಳು, ಎಲ್ಲ ಪ್ರಮುಖ ವ್ಯಕ್ತಿಗಳು ಓದಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲೇ. ಅಂಥ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ ಮುಂಚೂಣಿಯಲ್ಲಿ ಸೊಸೈಟಿಯಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಯಾವತ್ತೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಇದ್ದೇ ಇದೆ. ಸರ್ವತೋಮುಖ ಬೆಳವಣಿಗೆ ಅಂತ ಏನು ಕರಿತೀವಿ, ಅದಿರತಕ್ಕಂಥದ್ದೇ ಸರ್ಕಾರಿ ಶಾಲೆ. ನಾನು ನಿನ್ನೆ ಎಲ್ಲೋ ಒಂದು ಕಡೆ ಓದ್ತಾ ಇರೋ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತಂದರೆ ನಮ್ಮ ಅಬ್ದುಲ್ ಕಲಾಂ ಅವರು. ಅವರ ಆತ್ಮ ಚರಿತ್ರೆಯಲ್ಲಿ ಒಂದು ಕಡೆ ಬರೀತಾರೆ. ಏನು ಹೇಳ್ತಾರೆ ಅಂತಂದರೆ, ತಾವು ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ತುಂಬ ಸೌಮ್ಯ ಸ್ವಭಾವದ ಶೈಕ್ಷಣಿಕ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಅನಿಸಿಕೆಗಳನ್ನು, ಅಭಿಲಾಷೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಧೀಮಂತ ವ್ಯಕ್ತಿ, ಅಂಥ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಾಗ ಎಲ್ಲ ಅಭಿನಂದನೆಗಳು, ಅವರ ಗೌರವಾರ್ಪಣೆಗಳು ನಡೆಯುವ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸ್ತಾರೆ. ಏನು ಅಂತಂದರೆ, ನನಗೆ ಎಲ್ಲ ಸನ್ಮಾನಗಳು ಇವೆಲ್ಲ ಓಕೆ, ಆದರೆ ನಾನು ನನ್ನ ಹುಟ್ಟೂರಿಗೆ ಹೋಗಿ ಬರಬೇಕು. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ನಂತರದಲ್ಲಿ ನನ್ನ ಹುಟ್ಟೂರಿಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ನಾನು ಹೋಗಿ ಬರಬೇಕು ಅಂತ ವ್ಯಕ್ತಪಡಿಸ್ತಾರೆ. ತಕ್ಷಣ ವ್ಯವಸ್ಥಿತವಾಗಿ ಏನು ಮುಂಜಾಗ್ರತೆ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಕಳಿಸ್ಕೊಡ್ತಾರೆ. ಅವರು ಬಂದು ರಾಮೇಶ್ವರದಲ್ಲಿ ತಮ್ಮ ಹುಟ್ಟೂರಿಗೆ ಹೋಗಲಿಕ್ಕೆ ಅಂತ ಬಂದು ಇಳಿತಾರೆ. ಇಳಿದ ತಕ್ಷಣ ಎಲ್ಲರಿಗೂ ಒಂದು ಕಾತರ, ಎಲ್ಲಿಗೆ ಹೋಗ್ಬೋದು ಇವರು, ರಾಷ್ಟ್ರಪತಿಗಳಾಗಿ ಆಯ್ಕೆ ಆದ ನಂತರ ಮೊದಲನೇ ಭೇಟಿ ಬರ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೋದು ಅಂತ ಎಲ್ಲರೂ ಸಹ ಕುತೂಹಲದಿಂದ ಅವ್ರನ್ನ ನೋಡ್ತಾ ಇರ್ತಾರೆ. ಅವರು ತಮ್ಮ ಬರಹದಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತಂದರೆ, ಅವರು ಬಂದು ಇಳಿದ ತಕ್ಷಣ ನೇರವಾಗಿ ಎಲ್ಲರಿಗೂ ಆಶ್ಚರ್ಯ, ಬಹುಶಃ ಇವರು
ಮಸೀದಿಗೋ ಮಂದಿರಕ್ಕೋ ತಾಯಿ ಮನೆಗೋ ತಂದೆ ಮನೆಗೋ ಅಣ್ಣನ ಮನೆಗೋ ತಮ್ಮನ ಮನೆಗೋ ಎಲ್ಲೋ ಹೋಗ್ತಾರೆ ಅನ್ನೋತಕ್ಕಂಥ ಕಾತರದಿಂದ ನೋಡ್ತಾ ಇರ್ತಾರೆ. ಅವರು ನೇರವಾಗಿ ಎಲ್ಲಿ ಹೋಗ್ತಾರೆ ಅಂತಂದರೆ ಅಂದು ತಾವು ಓದಿದಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಆ ಶಾಲೆಗೆ ಭೇಟಿ ಕೊಡ್ತಾರಂತೆ. ಅವತ್ತು ಶಾಲೆ ರಜಾ ಆದರೂ ಸಹ ನೇರವಾಗಿ ಶಾಲೆ ಹತ್ರಕ್ಕೆ ಹೋಗ್ಬಿಟ್ಟು ಗೇಟ್ ತಗೊಂಡು ಒಳಗಡೆ ಹೋಗಿ ಶಾಲೆ ಮುಂದೆ ನಿಂತ್ಕೊಂಡು ಭಾವನಾತ್ಮಕವಾಗಿ ಶಾಲೆಯನ್ನು ಒಂದ್ಸರಿ ಕಣ್ ತುಂಬಿಕೊಂಡು ಶಾಲೆ ಮುಂದೆ ಮಂಡಿ ಊರಿ ಹಣೆನ ನೆಲಕ್ಕೆ ಮುಟ್ಟಿಸಿ ಒಂದು ಮಾತು ಹೇಳ್ತಾರಂತೆ, ಮಾ ತುಜೆ ಸಲಾಮ್ ಅಂತ ಹೇಳ್ತೀವಿ. ಆ ರೀತಿ ಹೇಳಿ ಹೊರಡ್ತಾರೆ. ಎಲ್ಲ ಮಾಧ್ಯಮ ಸ್ನೇಹಿತರು, ಸರ್ ನಾವು ತಮ್ಮನ್ನೇನೋ ಅಂದ್ಕೊಂಡಿದ್ವಿ, ಮೊದಲನೇ ಭೇಟಿ ದೇವಸ್ಥಾನಕ್ಕೋ ಅಥವಾ ಮಸೀದಿಗೋ ಮಂದಿರಕ್ಕೋ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಏನೋ ಹೇಳ್ಕೊಂಡಿದ್ವಿ, ನಾವು ಶಾಲೆಗೆ ಬಂದು ನೀವು ಭೇಟಿ ಕೊಟ್ಟು ಅಭಿನಂದನೆ ಸಲ್ಲಿಸಿರಲ್ಲ ಸರ್, ತಮ್ಮ ಅಭಿನಂದನೆ ಸಲ್ಲಿಸತಕ್ಕಂಥ ವಿಶೇಷತೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಇವತ್ತು ನಾನೇನಾದರೂ ಸಾಧನೆ ಮಾಡಿದ್ದೀನಿ ಅಂತಂದರೆ, ರಾಷ್ಟ್ರಪತಿ ಆಗಿದ್ದೀನಿ ಅಥವಾ ಕ್ಷಿಪಣಿಯ ಪಿತಾಮಹ ಆಗಿದ್ದೀನಿ ಅಥವಾ ಏನಾದರೂ ಸಾಧನೆ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಈ ದೇವಸ್ಥಾನ, ಈ ಮಂದಿರ, ಅಲ್ಲಿರ್ತಕ್ಕಂಥ ದೇವರು, ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಬಹಳಷ್ಟು ಜನ ಅಣ್ಣ ತಮ್ಮರು ಅಕ್ಕ ತಂಗಿಯರು ಇರತಕ್ಕಂಥ ಬಹಳಷ್ಟು ಕುಟುಂಬದ ಸದಸ್ಯರಲ್ಲಿ ಒಬ್ಬನಾಗಿರೋ ನನ್ನನ್ನು ಹಿಡಿದು ಕೂಡಿಸಿ ಕಲಿಸ್ಲಿಲ್ಲ ಅಂದಿದ್ರೆ, ಈ ಶಾಲೆಗೆ ನನ್ನ ಓದಲಿಕ್ಕೆ ಅವಕಾಶ ಕೊಡಲಿಲ್ಲ, ಮುಂದುವರಿಸಲಿಲ್ಲ ಅಂತಂದಿದ್ರೆ, ಪ್ರೋತ್ಸಾಹಿಸಲಿಲ್ಲ ಅಂದಿದ್ರೆ ಇವತ್ತು ನಾನು ರಾಷ್ಟ್ರಪತಿನೂ ಆಗ್ತಿರ್ಲಿಲ್ಲ, ಕ್ಷಿಪಣಿಯ ಪಿತಾಮಹನ ಆಗ್ತಿರಲಿಲ್ಲ. ನಾನೇನಾದರೂ ಇವತ್ತು ಸಾಧನೆ ಮಾಡಿದ್ದೀನಿ ಅಂತಂದರೆ ಈ ಒಂದು ದೇವ ಮಂದಿರದಿಂದ, ಆ ದೇವರಿಂದ ಈ ಸಾಧನೆ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೊರಡ್ತಾರೆ. ಎಲ್ಲರೂ ಸಹ ತುಂಬ ಹೃದಯದಿಂದ ಅಭಿನಂದಿಸ್ತಾರೆ. ಹಾಗಾಗಿ ಮತ್ತೆ ಅವರು ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ, ಸರ್ ಏನು ಸರ್ ಈ ಥರ ಒಂದು ಅಭಿನಂದನೆಗಳನ್ನ ಸಂದೇಶವನ್ನು ಕೊಟ್ರಿ ಅಂತ. ಹೌದು, ಏಕೆಂದರೆ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ನೀವು ಹೋದರೆ ತಾರತಮ್ಯ ನೋಡ್ಬೋದು, ಕೆಲವರಿಗೆ ಒಳಗೆ ಕೆಲವರಿಗೆ ಹೊರಗೆ, ಅಲ್ಲಿಯ ರೂಲ್ಸ್ಗಳೇ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಸಹ ಆಶೀರ್ವಾದವನ್ನು ದೇವಸ್ಥಾನಗಳಲ್ಲಿ ಮಾಡ್ಬೋದು. ಆದರೆ ಈ ದೇವ ಮಂದಿರದಲ್ಲಿ ಅಂದರೆ ಈ ಶಾಲೆಯಲ್ಲಿ ಒಂದೇ ಆಟ, ಒಂದೇ ಪಾಠ, ಒಂದೇ ಊಟ, ಸಮಾನತೆ ಅಂತ ಇರತಕ್ಕಂಥದ್ದು ಶಾಲೆಯಲ್ಲಿ, ಸಂಸ್ಕಾರ ಅಂತ ಕಲಿಸ್ತಕ್ಕಂಥ ಶಾಲೆಯಲ್ಲಿ, ಪ್ರತಿಯೊಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ತಕ್ಕಂಥದ್ದು ಶಾಲೆಯಿಂದ. ಆದ್ದರಿಂದ ಇಂಥ ಶಾಲೆಗೆ ಯಾವತ್ತೂ ಸಹ ನನ್ನ ನಮನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ದಿವ್ಯ ಸಂದೇಶವನ್ನು ಕೊಟ್ಟು ಮುಂದೋಗ್ತಾರೆ. ಸ್ನೇಹಿತರೆ, ಇದರ ಹಿನ್ನೆಲೆಯನ್ನು ನೀವು ಗಮನಿಸಬೇಕಾಗುತ್ತೆ. ಅಂಥ ಒಂದು ಜಾಗದಲ್ಲಿ ಇವತ್ತು ನಾವು ನಮ್ಮ ಕಾಯಕವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮೆಲ್ಲ ವೃತ್ತಿ ಬಾಂಧವರು ಪ್ರತಿನಿತ್ಯ ನೀವು ಮಾಡ್ತಕ್ಕಂಥ ಕಾಯಕದಲ್ಲಿ ಹಲವಾರು ಅಬ್ದುಲ್ ಕಲಾಂಗಳನ್ನು, ದೊಡ್ಡ ದೊಡ್ಡ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಪ್ರಸಿದ್ಧ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಅಥವಾ ಪ್ರೇರೇಪಣೆ ಮಾಡ್ತಕ್ಕಂಥ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ. ಆ ಕಾಯಕದಲ್ಲಿ ನಿಮಗೆಲ್ಲರಿಗೂ ಸಹ ಜಯ ಸಿಗಲಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ, ಏಕೆಂದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ. ಮತ್ತೊಮ್ಮೆ 5ನೇ ತಾರೀಕಿಂದ ಒಂದು ಪೇಪರಲ್ಲಿ ಒಂದು ಪ್ರಕಟಣೆ ಬಂದಿತ್ತು. ಅದು ಒಂದು ಸಹ ಘಟನೆ, ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಒಂದು ಶಾಲೆಯಲ್ಲಿ ಅವಘಡ ಆಗಿರುತ್ತೆ. ತುಂಬ ಅವಘಡ ಆಗಿರೋ ಹಿನ್ನೆಲೆಯಲ್ಲಿ ಶಾಲೆ ಬಿದ್ದೋಗೋ ಪರಿಸ್ಥಿತಿ ಬಂದಿರುತ್ತೆ. ಆ ಬಿದ್ದೋಗೋ ಪರಿಸ್ಥಿತಿ ಬಂದಾಗ ಆ ಭಾಗದ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾ ಬಂದಾಗ ಅಂಥ ಒಂದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಶಾಲೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಆ ಶಾಲೆ ನೋಡ್ತಾ ಹೋದಾಗ ಎಲ್ಲ ಕ್ಲಾಸ್ ರೂಮ್ನ ನೋಡ್ತಾ ಹೋಗ್ತಾರೆ. ಒಂದು ಕ್ಲಾಸ್ ರೂಮಿಗೆ ಎಂಟರ್ ಆಗ್ತಾರೆ. ಆ ಕ್ಲಾಸ್ ರೂಮಿಗೆ ಎಂಟರ್ ಆದ ತಕ್ಷಣ ಅಲ್ಲೊಬ್ಬ ಶಿಕ್ಷಕರು ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನ ನೋಡಿಬಿಟ್ಟು ಅವರು ತುಂಬ ಭಾವುಕರಾಗ್ತಾರೆ. ಭಾವುಕರಾಗಿ ಆ ಶಿಕ್ಷಕರ ಹತ್ರಕ್ಕೆ ಹೋಗ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ಮುಟ್ತಾರೆ. ಶಿಕ್ಷಕರಿಗೆ ತುಂಬ ಮುಜುಗರ ಆಗುತ್ತೆ. ಒಬ್ಬ ಜಿಲ್ಲಾಧಿಕಾರಿಗಳು ಏನು ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಎಷ್ಟು ಅವ್ರನ್ನ ಕೈ ಹಿಡಿದು ಎತ್ತಿದ್ರು ಸಹ ಅವರು ಮೇಲಕ್ಕೆ ಬರಲಿಲ್ಲ. ಅವರ ಕಣ್ಣಲ್ಲಿ ನೀರು ಅವ್ರ ಪಾದಕ್ಕೆ ಬೀಳ್ತಾ ಇದೆ. ತುಂಬ ಮುಜುಗರ ಆಗಿ ಶಿಕ್ಷಕರು ಬಲವಂತವಾಗಿ ಅವ್ರನ್ನ ಎತ್ತಿಸಿ ಕೇಳ್ತಾರೆ,
ಯಾಕೆ ಏನು ಅಂತಂತ. ಅವಾಗ ಅವರು ತಮ್ಮ ಜೀವನದ ಸತ್ಯವನ್ನು ಹೇಳ್ತಾರೆ. ನಾನು ಇದೇ ಒಂದು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ. ನಾನು 4ನೇ ತರಗತಿ ಓದ್ಬೇಕಾದ್ರೆ, ಇದು ಸತ್ಯ ಘಟನೆ ಇದೆ, 4ನೇ ತರಗತಿ ಓದ್ಬೇಕಾದ್ರೆ, ನೀವು ಮರ್ತಿದ್ದೀರಿ ಬಹುಶಃ, ನೀವು ನೆನಪಿರಲ್ಲ ನಿಮಗೆ, ಒಂದು ಕ್ವಿಜ್ ಮಾಡಿದ್ರಿ ಸರ್ ನೀವು. ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಚಾಲೆಂಜ್ ಮಾಡಿದ್ದೀರಿ ನೀವು. ನಾನು ಕೇಳ್ತಕ್ಕಂಥ 15 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗೂ ಸಹ ಯಾರು ಉತ್ತರ ಹೇಳ್ತೀರಿ, ಆ ಉತ್ತರ ಹೇಳಿರ್ತಕ್ಕಂಥವ್ರಿಗೆ ನಾನು 200 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ. ಅವಾಗ ನಾನೇ ಹೇಳಿದೆ, ಸರ್ ಇನ್ನೂ 200 ರೂಪಾಯಿ ಜಾಸ್ತಿ ಕೊಡ್ರಿ ನನಗೆ ಅಂತ. ಫಸ್ಟು ನೀವು ಸ್ಪರ್ಧೆಯಲ್ಲಿ ಗೆಲ್ಲೋ ನೋಡೋಣ ಅಂತ ಹೇಳಿದ್ರು. ಆಯಿತು ಅಂತ ಸ್ಪರ್ಧೆ ಆಯಿತು. ಸ್ಪರ್ಧೆಯಲ್ಲಿ ಆ ಮಗುನೇ ಗೆಲ್ಲುತ್ತೆ. ಗೆದ್ಮೇಲೆ 200 ರೂಪಾಯಿ ಜೊತೆಗೆ ಮತ್ತೆ 300 ರೂಪಾಯಿ ಸೇರಿಸಿ 500 ರೂಪಾಯಿ ಕೊಡ್ತಾರೆ ಆ ಟೀಚರ್. ಯಾಕೆ ಅಂತ ಕೇಳ್ತಾರೆ. ಏನಿಲ್ಲ ಸರ್, ನನಗೆ ತಂದೆ ಇಲ್ಲ, ತಾಯಿ ಒಬ್ಬರಿದ್ದಾರೆ, ಅವರು ಟೈಲರಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲೇ ನಮ್ಮ ಜೀವನ, ಅಂದರೆ ನಮ್ಮ ಮನೆಯಲ್ಲಿ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಅವ್ರಿಗೆ ಇತ್ತೀಚೆಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಒಂದು ಕನ್ನಡಕ ಕೊಡಿಸ್ಬೇಕು, ಆ ಉದ್ದೇಶಕ್ಕೋಸ್ಕರ ನನಗೆ ಹಣದ ಅವಶ್ಯಕತೆ ಇದೆ ಅಂತ ಆ ಮಗು ಹೇಳುತ್ತೆ. ಅದನ್ನು ಕೇಳಿ ಶಿಕ್ಷಕ ತುಂಬ ಭಾವುಕರಾಗಿ ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಅದಾದ ನಂತರ ಆ ಇನ್ಸಿಡೆಂಟಲ್ಲಿ ನೆನಪು ಮಾಡ್ಕೊಂಡು ತಮ್ಮ ಜೋಬಿಂದ 500 ರೂಪಾಯಿ ತೆಗೆದು ಆ ಶಿಕ್ಷಕರ ಕೈಗೆ ಕೊಟ್ಟು ಖಾಲಿ ಬಿದ್ದು ಹೇಳ್ತಾರೆ, ಸರ್ ಆ ಹುಡುಗ ನಾನೇ ಅಂತ. ಸೊ ಅದನ್ನು ಕೇಳಿ ಶಿಕ್ಷಕರು ತುಂಬ ಹೆಮ್ಮೆ ಪಡ್ತಕ್ಕಂಥ, ಏನೋ ಒಂದು ರೀತಿ ಅವರು ಭಾವುಕರಾಗಿ ಅವ್ರನ್ನ ಅಭಿನಂದಿಸ್ತಾರೆ. ಆ ಅಭಿನಂದಿಸಿದ ಲಾಸ್ಟಿಗೆ, ಆ ಬರವಣಿಗೆಯಲ್ಲಿ ಲಾಸ್ಟಿಗೆ ಹೇಳ್ತಾರೆ, ಇಂಥ ಪ್ರಶಂಸೆ, ಇಂಥ ಪ್ರಶಸ್ತಿ ಇದ್ರ ಮುಂದೆ ಯಾವ ಪ್ರಶಸ್ತಿ ಇದೆ, ಹಾಗಾಗಿ ಹೆಮ್ಮೆ ಪಡಿ ಅಂತ ಹೇಳ್ಬಿಟ್ಟು ಹೆಂಡು ಮಾಡ್ತಾರೆ ಆ ಲೇಖನವನ್ನು. ಈ 2 ಉದಾಹರಣೆಗಳನ್ನ ಯಾಕೆ ನಾವು ಪ್ರಸ್ತಾಪ ಮಾಡಿದೆ ಈ ಸಂದರ್ಭದಲ್ಲಿ ಅಂತಂದರೆ, ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸಂದರ್ಭ ಇದು. ಶಿಕ್ಷಕರ ಹಬ್ಬ ಅಥವಾ ಗುರುವಿಗೆ ನಮನ, ಅಥವಾ ಎಲ್ಲ ಶಿಕ್ಷಕರು ಒಂದೆಡೆ ಸೇರಿ ಕ್ಷೇತ್ರದ ಬಗ್ಗೆ ತುಂಬ ಗೌರವಾರ್ಪಣೆಯನ್ನು ಅರ್ಪಿಸ್ತಕ್ಕಂಥ ದಿನ ಇದು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹ ಹೃತ್ಪೂರ್ವಕವಾಗಿ ಅಭಿನಂದಿಸುವುದರ ಮುಖಾಂತರ ಇಲಾಖೆಯ ಹಲವಾರು ಕಾರ್ಯಗಳಲ್ಲಿ ನೀವೆಲ್ಲರೂ ಸಹ ಸಹಕರಿಸ್ತಾ ಇದ್ದೀರಿ. ಹೀಗೆ ಸಹಕರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಘನ ಸರ್ಕಾರವೂ ಸಹ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಉತ್ತಮ ಶಿಕ್ಷಕನು ತನ್ನ ಜ್ಞಾನದ ಮನೆಗೆ ಪ್ರವೇಶಿಸಲು ನಿಮ್ಮನ್ನು ಆಹ್ವಾನಿಸುವುದಿಲ್ಲ, ಬದಲಾಗಿ ನಿಮ್ಮನ್ನ ನಿಮ್ಮ ಮನಸ್ಸಿನ ಹೊಸ್ತಿಲಿಗೆ ಕರೆದೊಯ್ಯುತ್ತಾನೆ ಎನ್ನುವ ಮೂಲಕ ಶಿಕ್ಷಕ ಮತ್ತು ಶಾಲೆಗಳ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಪ್ರಸನ್ನಕುಮಾರ್ ಸರ್ ಅವರಿಗೆ ತಮ್ಮ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆತ್ಮೀಯ ಶಿಕ್ಷಕ ಮಿತ್ರ, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ತಲೆಬಾಗದೆಚ್ಚರವೆಂದು, ಕರುಣ ಪ್ರೀತಿಗಳಿಗೆ ಚಿರ ತೆರೆದ ಎದೆಯೊಂದು, ಅಭಿಹಿ ಅಭಿಹಿ ತಾರಕ ಮಂತ್ರ ನಾಡಿನ ನುಡಿಸುತ್ತಿರೆ, ಬಾಳನ್ನು ತಿದ್ದುತ್ತಿರೆ, ನಡಿಮುಂದಕ್ಕೆನ್ನುತ್ತಾ ಎಂಬಂತೆ ತಮ್ಮ ಜೀವನ ಪಥವನ್ನು ಸಾಗಿಸುತ್ತಿರುವ ನಮ್ಮ ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೋಬೇಕು ಫಸ್ಟು. ಯಾಕೆಂದ್ರೆ ಅವರೇ ಟೀಚರ್ ಆಗಿ, ಒಬ್ಬ ಟೀಚರು ದೇಶದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದು ದೇಶಕ್ಕೆ ಸೇವೆ ಮಾಡಬೇಕು ಅಂತ ತೋರಿಸ್ಕೊಟ್ಟವರು. ಜೊತೆಗೆ ಅವರು ಹುಟ್ಟುಹಬ್ಬವನ್ನೇ ಶಿಕ್ಷಕನ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಬೇಕಾದ್ರೆ ಆ ಶಿಕ್ಷಕರ ಆ ಪ್ರೊಫೆಷನ್ಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ನಾವು ಯೋಚಿಸ್ಬೇಕಾಗ್ತದೆ. ಹಾಗೆಯೇ ನಾನು 2-3 ಸತಿ ಬಂದಿದ್ದೀನಿ. ಶಿವಕುಮಾರ್ ಅವರು ಸಾಕಷ್ಟು ಕೆಲಸ ಒತ್ತಡ, ಸಾಕಷ್ಟು ಸಂದರ್ಭದಲ್ಲಿ ಅವರು ಸಮಾರಂಭಗಳು ಬರೋಕ್ಕಾಗಲ್ಲ. ಪ್ರತಿ ವರ್ಷವೂ ಬಹುಶಃ ಕನಕಪುರದಲ್ಲಿ ನಡೆಯುವಂಥ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಬಂದೇ ಬರ್ತಾರೆ. ಬಹುಶಃ ಅವ್ರಿಗೂ ಎಷ್ಟು ನಿಮ್ಮ ಬಗ್ಗೆ ಗೌರವ ಇದೆ, ಶಿಕ್ಷಕರ ಸಮುದಾಯದ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಅರ್ಥ ಆಗ್ತದೆ. ಇನ್ನೊಬ್ರು ಪುಟ್ಟಣ್ಣವರು ಹೋದರು, ಅವರು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಸಮಸ್ಯೆಗಳಿಗೋಸ್ಕರ ಬಹುಶಃ ಅವರು ಒಂದು 20-25 ವರ್ಷ ಸೇವೆ ಮಾಡ್ತವ್ರೆ. ಈ 3 ಜನರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈಗ ನಾನು RS ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ
RS ಹೆಂಗೆ ನೋಡ್ತೀವಿ ಅಂತ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಶುರುವಾದದ್ದು, 1933ನಲ್ಲಿ ಶುರುವಾದದ್ದು. ಈಗ ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಬದಲಾವಣೆ ಆಗಿದೆ. ಹಂಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸಾಕಷ್ಟು ಬದಲಾವಣೆಗಳು ಆಗಿರೋದು ನಿಜ. ಆದರೆ ಇದಕ್ಕೆ ತಳೋದೇ ಆಗ್ತವ್ರು ಯಾರು? ಬಹುಶಃ ಇವತ್ತು ನೀವಿದ್ದೀರಾ. ಆವತ್ತಿನ ಕಾಲದಲ್ಲಿ 30s ಸ್ವತಂತ್ರ ಬರೋಕ್ಕೆ ಮುಂಚೆ, ಸ್ವತಂತ್ರ ಬಂದಾದ್ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಸೇವೆ ಮಾಡವ್ರೆ, ಆವತ್ತು ಆ ಗುರುಗಳಿಗೆ ಅಂತ ಏನು ಗೌರವ ಸಮಾಜದಲ್ಲಿ, ಅದನ್ನು ನಾವು ನೆನೆಸ್ಕೋಬೇಕು. ಯಾಕೆಂದರೆ ಆವತ್ತು 1957 ಹೇಳ್ತಾರೆ 18% ಇರ್ತದೆ ಲಿಟ್ರಸಿ ರೇಟು. ಈಗ ಆಲ್ಮೋಸ್ಟ್ 80% ಲಿಟ್ರರಿ ರೇಟ್ ಇದೆ ಈಗ ನಮ್ಮ ಇಂಡಿಯಾದಲ್ಲಿ. ಇದು ಹೆಂಗಾಯ್ತು ಅಂದರೆ, ಬಟ್ ಆ 18% ಇದ್ದಾಗ ಆವತ್ತು ಗುರುಗಳಾಗಿದ್ದವರು, ಆವತ್ತು ಅವೇರ್ನೆಸ್ ಇರಲಿಲ್ಲ, ಆವತ್ತು ಸಮಾಜದಲ್ಲಿ ದುಡ್ಡಿರಲಿಲ್ಲ, ಆವತ್ತು ಶಾಲೆ ಸವಲತ್ತು ಇರಲಿಲ್ಲ, ಶಾಲೆ ಬಿಲ್ಡಿಂಗ್ ಇರಲಿಲ್ಲ, ಆಮೇಲೆ ವಿಷನ್ ಇರಲಿಲ್ಲ ಅವಾಗ. ಸೊ ನಮ್ಮ ದೇಶ ಒಳ್ಳೇದಾದ್ರೆ ಸಾಕು, ಮುಂದೆ ಹೋದ್ರೆ ಸಾಕು ಅಂತ ಕಾಲದಲ್ಲಿ ಆ ವಿದ್ಯೆಯಿಂದ ದೇಶಕ್ಕೆ ಮುಂದೆ ತರಬೇಕು ಅಂತ ಅವರೆಲ್ಲ ಕೆಲಸ ಮಾಡಿದವರು. ಆಗಿರೋದಕ್ಕಿಂತನೂ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಟೆಕ್ನಾಲಜಿ ಬಂದಿದೆ, ಕಂಪ್ಯೂಟರ್ ಬಂದಿದೆ, ದೊಡ್ಡದು ಅಂದ್ಕೊಂಡು 15-20 ವರ್ಷದಲ್ಲಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಇವತ್ತು ನೀವೇನು ಟೀಚಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀರಾ, ಅದ್ರಲ್ಲಿ ಭಾರಿ ಬದಲಾವಣೆ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಆನ್ಲೈನಲ್ಲೆಲ್ಲ ಕ್ಲಾಸ್ ಮಾಡೋದೆಲ್ಲ ನೋಡ್ತಾರೆ, ಅವತ್ತೆಲ್ಲ ಇರಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಾನು ಹೇಳೋದು, ನಿಮ್ಮದು ಪವಿತ್ರವಾದ ಒಂದು ಪ್ರೊಫೆಷನ್ ಇದೆ. ಬಟ್ ನಾನು ಮೊದಲು ಹೇಳಿದ್ದೆ, ನಾವು ಒಂದು ಸತಿ ಇಲ್ಲಿ ಬಂದು, ನೀವು ಯಾರು ಶ್ರೀಮಂತರಾಗಿ ನೀವು ರಿಟೈರ್ಡ್ ಆಗಲ್ಲ. ಬಹುಶಃ ಯಾರ UGC ಸ್ಕೇಲ್ ತಗೊಂಡು ಲೆಕ್ಚರಾಗಿ ಕೆಲಸ ಮಾಡ್ತಾರೆ ಕಾಲೇಜಲ್ಲಿ, ಅವ್ರು ರಿಟೈರ್ಡ್ ಆದಾಗ ಒಂದು ಸ್ವಲ್ಪ ಅಷ್ಟೋ ಉಳಿಸಿ ಒಂದು ಮನೆಗೇನೆ ಕಟ್ಟಿ 1-2 ಮಕ್ಕಳು 3 ಮಕ್ಕಳಿದ್ರೆ ಅವ್ರು ಮದುವೆ ಮಾಡಿ ಹೋಗುವಷ್ಟದ್ದೇ ಅವ್ರ ಸಾಧನೆ ಆಯ್ತದೆ. ಬಟ್ ಈಗ ಸ್ಟ್ರಗಲ್ ಇದೆ. ಇಷ್ಟೆಲ್ಲ ಬದಲಾವಣೆ ಆಗಿ ಇವತ್ತು ಸಾಕಷ್ಟು ಹಣ ಇದೆ. 1000 ಕೋಟಿ ಸರ್ಕಾರ ಕೊಡ್ತಾ ಇದೆ. 1000 ಕೋಟಿ ಇರುವಂಥ ಮಠಗಳು ವಿದ್ಯಾದಾನ ಮಾಡ್ತಾವ್ರೆ. ಹಾಗೆ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸು 16 ಅವರು 1000 ಕೋಟಿ ಇರುವಂಥವ್ರು ಅವರೇ. ಸೊ ಅದು ಅಷ್ಟಿದ್ರೂ ಕೆಲವು ಕೊರತೆಗಳನ್ನು ನಾನು ಎಜುಕೇಷನಿಸ್ಟ್ ಅಲ್ಲ, ನನಗಿಂತ ಶಿವಕುಮಾರ್ ಅವರು ಮೊದಲೇ ಎಜುಕೇಷನಿಸ್ಟ್ ಆದದ್ದು. ಬಟ್ ನಾನೇನು ಅರ್ಥ ಮಾಡ್ಕೊಂಡದ್ದು ಒಂದು, ಇವತ್ತು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹೇಳ್ತಾ ಇರೋದು ನಾನು, 3 ಜನಕ್ಕೆ ತೊಂದರೆ ಇದೆ ಇಲ್ಲಿ. ಒಂದು ಏಡೆಡ್ ಸ್ಕೂಲ್ಗೆ ತೊಂದರೆ ಇದೆ. ಯಾಕೆ ತೊಂದರೆ ಇದೆ ಅಂದರೆ, ಹೆಸರು ಏಡೆಡ್ ಅಷ್ಟೇ. ಅದು ನಮ್ಮ ಕಾಲೇಜಲ್ಲಿ 50 ಜನ ಫ್ಯಾಕಲ್ಟಿ ಅವರೇ, 5 ಜನ ಏಡೆಡ್ ಟೀಚರ್ಸ್ ಅಷ್ಟೇ. ಆ PUC ಕಾಲೇಜ್ ಇದೆ, 40 ಜನ ಕೆಲಸ ಮಾಡ್ತಾರೆ, 2 ಏಡೆಡ್ ಟೀಚರು. ಹಾಗೇನೆ ನಮ್ಮ ಪ್ರೈಮರಿ ಸ್ಕೂಲ್ ಅದೇ, ಇಲ್ಲೆಲ್ಲ ಮೇಸ್ಟ್ರುಗಳವರ ನೋಡೋದು, ನಮ್ಮ ಮೇಸ್ಟ್ರುಗಳು 2 ಏಡೆಡ್ ಟೀಚರ್ಸು. ಒಂದು ನೀವು ಇಷ್ಟ ಬಂದಷ್ಟು ಫೀಸ್ ತಗೊಳಕ್ಕಾಗಲ್ಲ, ಬಟ್ ಟೀಚರ್ಸು ಕೊಡಲ್ಲ ಸರ್ಕಾರ. ಬಹುಶಃ ಅದೇ ಪ್ರೆಷರ್. ಇವತ್ತು ಆರುವಳಿಲಿ ಒಂದು ಇನ್ಸಿಡೆಂಟ್ ಆಗಿದೆ, ಮಾನ್ಯತೆಯನ್ನು ರದ್ದು ಮಾಡೋರು. ಬಟ್ ಸರ್ವೆ ಹೋಗೋದೇ ಕಷ್ಟ. ಯಾವ ಏಡೆಡ್ ಸ್ಕೂಲ್ ಇದೆ ಸರ್ವೆ ಹೋಗೋದು ಕಷ್ಟ. ಹಾಗೆ ಇನ್ಯಾರು ಕಷ್ಟ ಅಂದರೆ ಅನ್ಎಡೆಡ್ ಟೀಚರ್ಸು ಸಾಕಷ್ಟು ಜನ ಇದ್ದೀರಾ. ಇಲ್ಲೆಲ್ಲ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಮಾಡ್ತಾ ಇರೋದು, ನಮ್ಮ ಸಂಸ್ಥೆಯಲ್ಲೂ ಮಾಡೋರೆಲ್ಲ ಇದ್ದೀರಾ. ಬಟ್ ಅವ್ರಿಗೂ ಇತಿಮಿತಿನೇ, ಅವ್ರಿಗೆ ಸಂಬಳ ಬರೋದು, ಅವ್ರ ಆರ್ಥಿಕವಾಗಿ ಶಕ್ತಿ ತುಂಬಿಕೊಳ್ಳುವಂಥ ಅವಕಾಶ ಭಾರಿ ಕಮ್ಮಿ. ಹಾಗಾಗಿ ಇವತ್ತು ಟೆಂಪ್ರವರಿ ಕೆಲಸ ಮಾಡ್ತಾ ಇರೋರು ಅವರು ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಮುಂದೆ ಬರೋಕ್ಕಾಗಲ್ಲ. ಆದರೆ ಒಂದು ಸೇವೆ ಅಂತ ಮಾಡಬೇಕು. ಹಾಗಾದರೆ ಗೌರ್ಮೆಂಟ್ ಸ್ಕೂಲ್ಗೆ ಅಷ್ಟೇ. ನಾನು ಕೇಳ್ತಾ ಇರ್ತೀನಿ, 60% ಕನಕಪುರ ತಾಲೂಕಲ್ಲಿ ವೇಕೆನ್ಸಿ ಇದೆ ಅಂತ. ಅದ್ರ ಜೊತೆಗೆ ಏನಾಗಿದೆ, ಈಗ ಬಿಸಿ ಊಟ ಅಂತ ಕೊಡ್ತಾರೆ. ಅದು ಒಳ್ಳೆಯ ಸ್ಕೀಮ್. ಅದು ಇವತ್ತು ಹೆಚ್ಚಿಗೆ ಲಿಟ್ರಸಿ ರೇಟ್ ಬರೋಕ್ಕೆ ಮುಖ್ಯ ಅದೇ ಕಾರಣ. ಬಟ್ ಅದಕ್ಕೆ ಎಕ್ಸ್ಟ್ರಾ ಸ್ಟಾಫ್ ಇಲ್ಲ, ಆ ಹೆಡ್ಮಾಸ್ಟರ್ ನೋಡ್ಕೋಬೇಕು. ಹಿಂಗೆ ಗೌರ್ಮೆಂಟ್ ಶಾಲೆಯಲ್ಲೂ ಸಮಸ್ಯೆ ಇದೆ. ನೀವು ಏಡೆಡ್ ಟೀಚರ್ಸ್ ಇರಲಿ ಟೆಂಪ್ರವರಿ ಮಾಡೋದ್ರಲ್ಲೂ ನಿಮಗೆ ಆರ್ಥಿಕವಾದ ಒಂದು ಹಿನ್ನಡೆ ಇದೆ ನಿಮ್ಮ ಜೀವನದಲ್ಲಿ. ಹಾಗೇನೆ ಏಡೆಡ್ ಸ್ಕೂಲ್ಗೂ ಒಂದು ಸಮಸ್ಯೆ ಇದೆ. ಸೊ ಹಾಗಾಗ್ಬಿಟ್ಟು ಇದು ಬದಲಾಗಬೇಕು. ಯಾಕೆಂದರೆ ಇವತ್ತು ಬೆಂಗಳೂರಿಂದ ಈಗ ಕನಕಪುರದವರೆಗೂ ಎಜುಕೇಷನ್ ಹಬ್ಬ ಆಯ್ತಾ ಇದೆ. ಈಗ ಅದೇ ಹೇಳ್ತಿದ್ರು, ಬರ್ತಾ ಈಗ ಮೆಡಿಕಲ್ ಕಾಲೇಜ್ ತೆಗೆದ್ರು, ಶಿವಕುಮಾರ್ ಈ ವರ್ಷದಿಂದ ಶುರು ಮಾಡ್ತಾರೆ. ಈಗ ಅವರ ಸಹಾಯದಿಂದ ನಾವು RS ಇಂದ ಅಗ್ರಿಕಲ್ಚರ್ ಕಾಲೇಜ್ ತಂದಿದ್ದೀವಿ. ಅಲ್ಲಿ ದಯಾನಂದ್ ಸರ್ ಕಾಲೇಜ್ ಇದೆ, ಅಲ್ಲೇ ಜೈನ್ ಕಾಲೇಜ್ ಇದೆ. ಈಗ ಇವ್ರು ಬಂದವರಂತ ಯಾರು RV ಕಾಲೇಜು PUC. ಸೊ ನನಗೇನು ಭಯ ಅಂದರೆ, ಈ ಏಡೆಡ್ ಅನ್ಎಡೆಡ್ ಈ ವರ್ಗ ಇದೆಯಲ್ಲ, ಈ ಸಮಸ್ಯೆಗಳ ಮಧ್ಯೆ ಈ ಸಾಕಷ್ಟು ಸಮಸ್ಯೆ ಬೆಳವಣಿಗೆಗೆ.
ಸೊ ಈ ದೊಡ್ಡ ದೊಡ್ಡ ಇವೆಲ್ಲ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಯಾರು ಆರ್ ವಿ ಕಾಲೇಜ್ ತಗೊಳ್ಳಿ, ದಯಾನಂದ ತಗೊಳ್ಳಿ, ಜೈನ್ ಕಾಲೇಜಲ್ಲಿ ಅದು ಸೃಷ್ಟಿಯಾಗಿರೋದೇ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ. ಸೊ ನನಗೇನು ಭಯ ಅಂತ ಅಂದರೆ, ಬಹುಶಃ ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದು ನಮ್ಮ ತಾಲೂಕಲ್ಲಿ ಆಗಿರ್ಬೋದು, ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರ್ಬೋದು, ಈ ದೊಡ್ಡ ಮೀನು ಬಂದು ಸಣ್ಣ ಮೀನು ಒಂದು ತಿನ್ಕೋಬಾರ್ದು. ಯಾಕೆ ಇದರಲ್ಲಿ ನಿಮ್ಮ ಜೀವನ ಇದೆ ಸಾಕಷ್ಟು 80% ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾದದ್ದು ನಿಜವಾಗ್ಲೂ ಸರ್ಕಾರ ಇದು ಈ ನಿಟ್ಟಿನಲ್ಲಿ ಗಮನ ಕೊಡಬೇಕು ಅಂತ ನಾನು ಹೇಳ್ತಾ, ಕೊನೆಯದಾಗಿ ಒಂದು ಮಾತು, ಈ ಮೌಲ್ಯ ಆಧಾರಿತ ವಿದ್ಯಾಭ್ಯಾಸ ಅನ್ನೋದು ನಾನು ಜಾಸ್ತಿ ನಂಬಿರೋ ನಾನು ರಾಮಕೃಷ್ಣಾಶ್ರಮದಲ್ಲಿ ಓದಿ ಬಂದವರು. ಬಹುಶಃ ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಯ್ತು. ಅದು ಇವತ್ತು ಟೀಚರ್ಸು ಹೆಂಗೆ ಒಬ್ಬ ಒಳ್ಳೆ ಪರ್ಸನಾಲಿಟಿ ಬೆಳೆಸ್ಕೊಳ್ತಾನೆ ಓದೋನು ಅಂತ ಹೇಳ್ತಾರೆ, ತಾಯಿಯಿಂದ ಸಂಸ್ಕಾರ ಬರಬೇಕು, ಗುರುಗಳಿಂದ ವಿದ್ಯೆ ಬರಬೇಕು, ಹಾಗೆ ತಂದೆಯಿಂದ ಶಿಸ್ತು ಬರಬೇಕು ಅಂತ ಹೇಳ್ತಾರೆ. ಸೊ ಇಷ್ಟು ಕಷ್ಟದಲ್ಲಿ ಈ ಮೂರು ಗುಣಗಳನ್ನ ಇಟ್ಕೊಂಡು ನೀವು ಶಾಲೆಯನ್ನು ಮಾಡಬೇಕಾಗಿದೆ. ನಾನು ವಿವೇಕಾನಂದರದು ಒಂದು ಸಂದರ್ಭನ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಯಾಕೆ ಇಂಪಾರ್ಟೆಂಟು ಮೌಲ್ಯ ಅನ್ನೋದು, ಯಾಕೆ ಇಂಪಾರ್ಟೆಂಟು ನಮ್ಮ ಸಂಸ್ಕಾರ ಅನ್ನೋದು. ರಾಮಕೃಷ್ಣ ಪರಮಹಂಸರ ಜೊತೆ ಶಿಷ್ಯರಾಗಿ ಹೋದ್ರು ಅವರು. ಆ ಶಿಷ್ಯರಾದ ಹೋದಾಗ ವಿವೇಕಾನಂದರು ಕೇಳ್ತಾರೆ, ಇಲ್ಲಿ ಪ್ರಪಂಚದಲ್ಲಿ ದೇವರು ಬದುಕಿದ್ದಾನ? ಎಲ್ಲೂ ಕಾಣಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ದೇವರವನೇ 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 ಅಂತಾರೆ, ಎಲ್ಲೂ ದೇವ್ರು ಕಾಣಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಕೇಳ್ತಾರಂತೆ. ಅವಾಗ ಅವ್ರು ಏನು ಹೇಳ್ತಾರೆ ನೋಡಪ್ಪ, ನೀನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಟೂರ್ ಮಾಡಿ ಹೋಗಿ ಅಲ್ಲಿಂದ ಏನು ಸಮಾಜದಲ್ಲಿ ನೋಡ್ತೀರಾ, ಯಾವ ಸ್ವತಂತ್ರ ಪೂರ್ವದಲ್ಲಿ ನೀವು ಅಲ್ಲಿ ಏನೇನು ನೋಡ್ತೀರಾ ನೀವು ಅದನ್ನು ಬಂದ ನನಗೆ ಹೇಳಿ, ಆಮೇಲೆ ನಾವು ಉತ್ತರ ಹೇಳ್ತೀನಿ ಅಂತಾರೆ. ಅವ್ರು ನಿಮ್ಗೆ ಗೊತ್ತು, ಇದರಲ್ಲಿ ಅಲ್ಲಿ ಕನ್ಯಾಕುಮಾರಿಲಿ ಇದ್ದಿದೆ, ಏನೋ ಮೆಮೋರಿಯಲ್ ಇದೆ, ವಿವೇಕಾನಂದ ಮೆಮೋರಿಯಲ್. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹೋದಾಗ ಅವ್ರು ಒಂದು ಕನ್ಕ್ಲೂಷನ್ ಬರ್ತಾರೆ. ಅವ್ರು ಏನು ನೋಡ್ತಾರೆ ಅಂದರೆ, ಬ್ರಿಟಿಷರು ದಬ್ಬಾಳಿಕೆ ನೋಡ್ತಾರೆ, ಬಡತನ ನೋಡ್ತಾರೆ, ವೈವಿಧ್ಯವಂತ ಸಮಾಜ ನೋಡ್ತಾರೆ, ಶೋಷಣೆ ನೋಡ್ತಾರೆ. ಈ ಥರ ಏನು ನೆಗೆಟಿವ್ಸ್ ಎಲ್ಲ ಬರೀ ಅವ್ರು ನೋಡಿದ್ರು ಅಷ್ಟೇ. ಬಟ್ ಅವರು ರಾಮಕೃಷ್ಣ ಪರಮಹಂಸರಿಗೆ ಕನ್ಕ್ಲೂಷನ್ ಹೇಳ್ತಾರೆ, ಇಲ್ಲ ಈ ದೇಶ ಈ ಸಮಾಜದಲ್ಲಿ ಈಗ ವಯಸ್ಸಾಗಿರೋದ್ರಿಂದ ಆಗಲ್ಲ, ಇದು ಈ ದೇಶ ಬದಲಾವಣೆ ಸಾಧ್ಯ ಆಗಬೇಕಾದ್ರೆ ಎರಡೇ, ನಮ್ಮ ಏನು ಯುವಕರವ್ರೆ ಈಗ ಅವ್ರಿಗೆ ವೆಸ್ಟರ್ನ್ ಸೈನ್ಸು, ಇಂಡಿಯನ್ ಕಲ್ಚರು ಇವೆರಡನ್ನು ಇಟ್ಟು ನಾವು ಏನಾದರೂ ಮಾಡಿದ್ರೆ ಮುಂದೆ ದೇಶ ಬದಲಾವಣೆ ಆಗ್ಬೋದು ಅಂತ ಅವರು ಅವತ್ತು ವಿಷನ್ ಅದು. ಈಗ ಅದೇ ಆಯ್ತು ಆಗ. ಬಟ್ ಇದೇನಾಗಿದೆ, ಈಗ ಸೈನ್ಸ್ ಭಾರಿ ಬೇಗ ಹೊರಟಾಗಿದ್ದೀವಿ. ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗಿಂತನೂ ಸೈನ್ಸು ವಿವೇಕಾನಂದರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದೂರ ಹೊರಟಾಗಿದ್ದೀವಿ. ಬಟ್ ಅದೇ ನಮ್ಮ ಸಂಸ್ಕೃತಿ ಸಂಸ್ಕಾರ ಭಾರಿ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಈ ಗ್ಯಾಪ್ ಜಾಸ್ತಿ ಆಯ್ತಾ ಅದು ನಮ್ಮ ಇವತ್ತು ಎಜುಕೇಷನ್ ಸಿಸ್ಟಮ್ಗೂ ನಮ್ಮ ಸೈನ್ಸ್ಗೂ ಇವತ್ತು ಸಮಾಜದ ನಡವಳಿಕೆಯೂ ಗ್ಯಾಪ್ ಜಾಸ್ತಿ ಆಗ್ತದೆ. ಹಾಗಾಗಿ ನೀವೆಲ್ಲ ಅದ್ರ ಕಡೆನೂ ಗಮನ ಕೊಡಬೇಕು ಅಂತ ಹೇಳ್ತಾ, ನಾನು ಹೆಚ್ಚಿಗೆ ಅವ್ರು ಮಾತಾಡಬೇಕು. ನಾನು ಹೇಳೋದಕ್ಕೆ 2 ಮಾತು ವಿಚಾರನ ಹೇಳಿದ್ದೇನೆ. ನಾನು ನಿಮಗೆಲ್ಲ ಶುಭವನ್ನು ಕೋರಿ, ಸೊ ಇಷ್ಟೆಲ್ಲ ಕಷ್ಟ ನಷ್ಟಗಳು ಜೊತೆಗೆ ಒಟ್ಟು ಸಮಾಜದಲ್ಲಿ ಇವತ್ತೇನಾರ ಹೆಚ್ಚಿಗೆ ಸೇವೆ, ಸಮಾಜದ ಪರಿವರ್ತನೆ, ಈ ದೇಶ ಎಷ್ಟೋ ಮಟ್ಟಿಗೆ ಬೆಳೆದ್ಬಿಡ್ತದ್ದು. ಅದಕ್ಕೆ ಇವತ್ತು ಅವ್ರು ಹೇಳ್ತಿದ್ರು, ಒಂದು ನಮ್ಮ ಸಿಲಿಕಾನ್ ಸಿಟಿ ಅಂತ ಆದಾಗ 35 ಲಕ್ಷ ಇಂಜಿನಿಯರ್ಸ್ ಅವರಂತೆ ಶಿವಕುಮಾರ್ ಅವರು ಹೇಳ್ತಿದ್ರು. ಅದೇ ಸಿಲಿಕಾನ್ ವ್ಯಾಲಿ ಶುರುವಾದದ್ದು ಕ್ಯಾಲಿಫೋರ್ನಿಯಾದಲ್ಲಿ, ಅಲ್ಲಿ ನಮಗಿಂತ ಇಂಜಿನಿಯರ್ಸ್ ಕಮ್ಮಿ ಅವರಂತೆ. ಸೊ ಅಷ್ಟು ಏನೇ ಹೈಯರ್ ಎಜುಕೇಷನ್ ಹೋದ್ರು, ಬಟ್ ಏನು ಪ್ರೈಮರಿ ಎಜುಕೇಷನ್ ನಿಮ್ಮದೇ ಫೌಂಡೇಶನ್, ನೀವು ಪ್ರೈಮರಿ ಎಜುಕೇಷನ್ ಹೈಸ್ಕೂಲ್ ಎಜುಕೇಷನ್ ಏನು ತಯಾರಿ ಮಾಡಿ ಕಳಿಸ್ತೀರಾ, ಬಹುಶಃ ಅವರು ಇಂಜಿನಿಯರ್ ಆಗೋರೆ, ಅವರು ಡಾಕ್ಟರ್ ಆಗೋರೆ, ಅವರು ಬೆಳೆದವ್ರೆ. ಸೊ ಹಾಗಾಗಿ ನನಗೂ ಅಷ್ಟೇ, ನಾನು ಇವತ್ತು ಮಿಡ್ಲ್ ಸ್ಕೂಲ್ ಮಾಸ್ಟರ್ ಮರೆಯಲ್ಲ, ನಾನು ಹೈಸ್ಕೂಲ್ ರಾಮಕೃಷ್ಣಾಶ್ರಮದಲ್ಲಿ ನಾನು ಪಾಠ ಹೇಳಿದ್ರು ಮರೆಯಲ್ಲ, ನಾನು ಆದ್ರೆ ಅಗ್ರಿಕಲ್ಚರ್ BSc MSc ಮಾಡಿದ ಎಷ್ಟೋ ಟೀಚರ್ಸ್ನ ಮರೆತುಬಿಟ್ಟಿರ್ತೀವಿ. ಹಾಗಾಗಿ ನೀವು ಅಂಥ ಒಂದು ಸಮಾಜ ಪರಿವರ್ತನೆ ಮಾಡುವಂಥ ಒಂದು ಜಾಗದಲ್ಲಿದ್ದೀರಾ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ, ನಿಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಮೂಲಭೂತ ಶಿಕ್ಷಣ ಅತಿ ಮುಖ್ಯವಾದುದು ಎಂದು ತಿಳಿಸಿಕೊಟ್ಟಂತಹ ಶ್ರೀಕಂಠನವರಿಗೆ ತಮ್ಮ ಜೋರು ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಬಂದಿರುವಂತಹ ನಮಸ್ಕಾರ. ಗೊತ್ತು ನೀವೆಲ್ಲ ಮಲಗಿದ್ದೀರಾ ಅಂತ. ನೀವೇ ಹಿಂಗೆ ಮಲಗಿಕೊಂಡ್ರೆ ಇನ್ನು ಮಕ್ಳ ಪರಿಸ್ಥಿತಿ ಏನಾಗಬೇಕು?
ಹೆಂಗ್ ವೈಬ್ರೆಂಟ್ ಇರಬೇಕು, ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಎಲ್ಲ ಪಾದರಸ ಇದ್ದಂಗೆ ಇರಬೇಕು. ನಮಸ್ಕಾರ ಅಂದ್ರೆ ಸುಮ್ಮನೆ ಹಂಗೆ ತುಂಬಿಸ್ತಾ ಇದ್ದೀರ. ಈಗ ನಮಸ್ಕಾರ ಹೆಚ್ಚರ ಆಯ್ತು. ಈಗ ಬಂಧುಗಳೇ, ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರೇ, ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಂತ ಶ್ರೀ ವಿಜಯದೇವರವರೇ, RSನ ಅಧ್ಯಕ್ಷರಂತ ಶ್ರೀಕಂಠರವರೇ, ಮಾಜಿ ಪುರಸಭೆಯ ಅಧ್ಯಕ್ಷರಂತ ದಿಲೀಪ್ ರವರೇ, ನಗರಸಭೆ ಅಧ್ಯಕ್ಷರಂತ ಹೇಮರಾಜುರವರೇ, ಹರೀಶ್ ಅವರೇ PLD ಬ್ಯಾಂಕ್ ಅಧ್ಯಕ್ಷರು, ನಮ್ಮ ಜಿಲ್ಲಾ DC ಅವರು ಇದ್ದಾರೆ, CO ಇದ್ದಾರೆ, DDP ಇದ್ದಾರೆ, ಎಲ್ಲ ಗೌರವಾನ್ವಿತ ಮಾಜಿ ಹಾಗೂ ಹಾಲಿ ಎಲ್ಲ ಕಾರ್ಪೊರೇಟರ್ ಅಂದ್ರೆ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ. ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಬಂಧುಗಳು, ಶಿಕ್ಷಕರು, ಮಾಧ್ಯಮ ಸ್ನೇಹಿತರು, ಮುಖಂಡರುಗಳು ಎಲ್ಲ ಕೂಡ ವೇದಿಕೆ ತಾವೆಲ್ಲ ಇದ್ದೀರಿ. ಇವತ್ತು ಸರ್ವಪಳ್ಳಿ ರಾಧಾಕೃಷ್ಣನವರ ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನಗೆ ಎಷ್ಟು ಒತ್ತಡ ಇದೆ ಅನ್ನೋದು ಕೂಡ ತಮಗೆಲ್ಲ ಅರಿವಿದೆ. ಆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ಎಷ್ಟೇ ಕಷ್ಟ ಇದ್ರೂ ಕೂಡ ತಪ್ಪಿಸ್ಕೊಳ್ದೆ ನಾನು ಸಹಾಯ ಮಾಡೋದು ಬೇರೆ ವಿಚಾರ, ಆದರೂ ತಪ್ಪಿಸ್ಕೊಳ್ದೆ ನಾನು ಬರ್ತೀನಿ ಅಂದಮೇಲೆ ನಿಮ್ಗೆ ನನಗೆ ಇಬ್ಬರಿಗೂ ಎಷ್ಟು ಜವಾಬ್ದಾರಿ ಇದೆ ಈ ತಾಲೂಕಿನಲ್ಲಿ ಅಂತೇಳಿ ತಾವೆಲ್ಲ ಅರ್ಥವನ್ನ ತಾವೆಲ್ಲ ಮಾಡ್ಕೊಳ್ಬೇಕು. ಸರ್ವಪಳ್ಳಿ ರಾಧಾಕೃಷ್ಣನವರ ಇತಿಹಾಸ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ. ಬಹಳ ಉತ್ತಮ ಮಟ್ಟಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅವರಿಗೆ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಈ ದೇಶದ ಅತಿ ಉತ್ತಮ ಸ್ಥಾನವನ್ನು ಕೂಡ ಅವತ್ತು ಕೊಟ್ಟು ಆಯ್ಕೆ ಮಾಡಿ ಶಿಕ್ಷಕರಿಗೆ ಗೌರವ ಕೊಡುವಂತ ಒಂದು ದೊಡ್ಡ ಕೆಲಸವನ್ನು ಕೂಡ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಬಂದಿದೆ. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ಪ್ರೊಫೆಸರ್ ಆಫ್ ಫಿಲಾಸಫಿ ಮಾಡ್ತಿದ್ದಾಗ ಮಹಾರಾಜ ಕಾಲೇಜಿನಲ್ಲಿ ಅವರು ಟ್ರಾನ್ಸ್ಫರ್ ಆಗ್ತಾರಂತೆ. ಟ್ರಾನ್ಸ್ಫರ್ ಆದಮೇಲೆ ಅವರಿಗೆ ಬೀಳ್ಕೊಡುಗೆ ಕೊಡುವಂತ ಒಂದು ಕಾರ್ಯಕ್ರಮ. ಆಗ ರೈಲ್ವೆ ಸ್ಟೇಷನ್ ಇಂದ ನಿಲ್ಲಿಸಿ ಕೊನೆಗೆ ಒಂದು ಅಲ್ಲಿ ಮೈಸೂರು ಟಾಂಗ ಎಲ್ಲ ಇದೆಯಲ್ಲ, ನೋಡಿದಿರಲ್ಲ, ಅದು ನಿಲ್ಸಿರ್ಬೇಕಾದ್ರೆ ಎಲ್ಲ ಕುದುರೆ ಎಲ್ಲ ಪಕ್ಕದಲ್ಲಿ ಇತ್ತಂತೆ. ಅದ್ರ ಮೇಲೆ ಅವ್ರ ಹತ್ತಕ್ಕೆ ಅವ್ರಿಗೆ ಆಸೆ ಪಡಕ್ಕೆ ಊರಿಲ್ವಂತೆ. ಆಗ ವಿದ್ಯಾರ್ಥಿಗಳೇ ಅವರ ಕುಂಡಿಸಿ ನೇರವಾಗಿ ಕಾಲೇಜವರೆಗೂ ಕೂಡ ಅವ್ರನ್ನ ಎಳ್ಕೊಂಡು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದಂತ ಒಂದು ಇತಿಹಾಸ ಯಾವುದೋ ಒಂದು ಲೇಖನದಲ್ಲಿ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಅಂದ್ರೆ ಒಂದು ಶಿಕ್ಷಕನ ಮೇಲೆ ಯಾವ ರೀತಿ ಅವ್ರಿಗೆ ಪ್ರೀತಿ ಇತ್ತು ಆವತ್ತಿನ ಕಾಲದಲ್ಲಿ, ಸರ್ವಪಳ್ಳಿ ರಾಧಾಕೃಷ್ಣ ಮೇಲೆ ವಿದ್ಯಾರ್ಥಿಗಳಿಗೆ ಸಂಬಂಧ ಯಾವುದಿತ್ತು ಅನ್ನೋದನ್ನ ನಾನು ನಿಮ್ಗೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ, ಅತಿ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ಶಿಕ್ಷಕ ವೃತ್ತಿಯನ್ನ ತೆಗೆದುಕೊಂಡು ಇಲ್ಲಿ ಈ ಸಮಾರಂಭಕ್ಕೆ ಬಂದಿದ್ದೀರಿ. ಈ ತಾಲೂಕಿನ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಗುರುವೇ ಒಬ್ಬ ದೊಡ್ಡ ತತ್ವ, ಗುರುವೇ ಒಬ್ಬ ದೊಡ್ಡ ತಪಸ್ಸನ್ನ ಮಾಡಂತವ್ರು. ನಮ್ಮ ಜೀವನದಲ್ಲಿ ಗುರು ಮತ್ತು ಗುರಿ ಎರಡೂ ಕೂಡ ನಾವು ಇಟ್ಕೊಂಡು ನಾವು ಬದುಕಬೇಕಾಗ್ತದೆ, ನೀವು ಕೂಡ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದ ಅವರ ವಿಚಾರ, ರಾಮಕೃಷ್ಣ ಅವರ ಶಿಷ್ಯ ಪರಮಹಂಸ ಅವರ ವಿಚಾರ, ಗುರುಗಳ ವಿಚಾರ ಪ್ರಸ್ತಾವನೆ ಮಾಡ್ತಿದ್ರು. ಅವರು ಎಲ್ಲರಿಗೂ ಕೂಡ ಅವರ ಪಾಠ ಯಾವ ಸಂದರ್ಭದಲ್ಲೂ ಕೂಡ ನಾನು ಅನ್ನೋ ಒಂದು ಪದವನ್ನ ತೆಗೆದಾಕಿ, ನಾನು ಅನ್ನೋದು ನಾನೇ ಇವೆಲ್ಲ ತೆಗೆದಾಕಿ ಪ್ರತಿ ಹಂತದಲ್ಲೂ ಕೂಡ ನಾವು ಅನ್ನೋದನ್ನ ಉಪಚಾರವನ್ನು ಮಾಡಿ
ಆಗ ಯಾರು ಅದನ್ನ ಕಲಿಸ್ಕೊಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಲ್ಲೇ ಅವನ ಶ್ರೇಷ್ಠತೆಯನ್ನ ಕಾಣ್ತದೆ ಅನ್ನೋದು ಕೂಡ ವಿವೇಕಾನಂದರು ಹೇಳಿದ್ರು ಅನ್ನೋದನ್ನು ನಾವೆಲ್ಲ ಇತಿಹಾಸ ಪುಟದಲ್ಲಿ ನಾವು ನೋಡಿದ್ದೇವೆ. ಮಕ್ಕಳ ಮೆದುಳಿಗೆ ಶಿಕ್ಷಣವನ್ನು ತಾವೆಲ್ಲ ನೀಡ್ತೀರಿ. ಅವ್ರ ಮೆದುಳಿಗೆ ಶಿಕ್ಷಣ ನೀಡೋದ್ರಲ್ಲಿ ಪದಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದು ಹೃದಯದಲ್ಲೇ ಬರಬೇಕು. ಆಗ ನೀವು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಗೆ ಆಗ್ತದೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ನಾವು ಬಹಳ ವಿಚಾರವನ್ನ ತಾವೆಲ್ಲ ಅನ್ಕೊಂಡಿರ್ತೀರಿ. ಈಗ ನಿಮ್ಮ ಕಾಲ ಬೇರೆ ಬದಲಾವಣೆ ಆಗಿದೆ. ಈಗ ನನಗೂ 63-64 ವಯಸ್ಸು ಹತ್ತ ಬಂದ್ಬಿಟ್ಟಿದ್ದೀನಿ ನಾನು. ಸೊ ನಮ್ಮ ಕಾಲದ ಎಜುಕೇಶನ್ ಬೇರೆ ಇತ್ತು. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಈಗೆಲ್ಲ ಸಿಸ್ಟಮ್ ಎಲ್ಲ ಬೇಕಾದಷ್ಟು ಚೇಂಜ್ ಆಗೋಗಿದೆ. ಈಗ ಪುಟ್ಟಣ್ಣವರು ಒಂದು ಮಾತು ಹೇಳ್ಬಿಟ್ಟು ಹೋದ್ರು, ಅದೇನೋ ಟಿ ಪರೀಕ್ಷೆ ಸುಪ್ರೀಂ ಕೋರ್ಟ್ ಅವರು ಬಂದ್ಬಿಟ್ಟಿದೆ ಅಂತ. ಅವರು ನನಗೂ ಅವ್ರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಈ ವಿಚಾರದಲ್ಲಿ. ಅವರ ಹೇಳಿದ್ರಲ್ಲಿ ನಾನು ಇನ್ನೂ ನೋಡಿಲ್ಲ, ಅದನ್ನ ಚೆಕ್ ಮಾಡ್ತೀನಿ. ಯಾವುದೇ ಆಗಲಿ ಶಿಕ್ಷಣಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಾವು ಅಪ್ಡೇಟ್ ಆಗ್ಬೇಕಾಗ್ತಾ ಇರ್ತದೆ. ಏಕೆಂದ್ರೆ ಮೊದಲೆಲ್ಲ ಒಂದು ಕಾಲದಲ್ಲಿ ನಾನೀಗ ಕೇಳ್ತಿದ್ದೆ, ಹಿಂದೆ ನಾವು ಈಗ ಪ್ರತಿ ಹಂತದಲ್ಲೂ ಕೂಡ ಈಗ ಬೇಕಾದಷ್ಟು ಬದಲಾವಣೆಯನ್ನ ನಾವು ಅದೇನೋ ಅಬ್ಕಸ್ಸು ಬಂತು, ಆಮೇಲೆ ಕ್ಯಾಲ್ಕುಲೇಟರ್ ಬಂತು, ಆಮೇಲೆ ಕಂಪ್ಯೂಟರ್ ಬಂತು, ಸೂಪರ್ ಕಂಪ್ಯೂಟರ್ ಬಂತು, ಈಗ ಗೂಗಲ್ ಚಾಟ್ಪಿಟಿ ಬಂದ್ಬಿಟ್ಟಿದೆ. ಏನಾದ್ರು ವಿಚಾರ ಬೇಕಾದ್ರೆ ಗೂಗಲ್ಗೆ ಹಾಕಿ ಕೇಳ್ತೀವಿ. ನಾನೊಂದಿನ ಯಾವುದೋ ಹಿಂಗೆ ನನ್ನ PA ಅವ್ರನ್ನ ಫೋನ್ ಮಾಡ್ಬಿಟ್ಟು ನನ್ನ ಪ್ರೆಸ್ ಸೆಕ್ರೆಟರಿ ಕೇಳಿದೆ, ಏನ್ ಹೇಳ್ಬೇಕೆ ಅಂತ. ಆಗ ನನ್ನ ಮಗಳು ಕೇಳಿಸ್ಕೊಡ್ಲು ನನ್ನ, ಅಪ್ಪ ಯಾಕೆ ಅದನ್ನೆಲ್ಲ ನೀನು ಕೇಳ್ತಾ ಇದ್ಯಾ, ಚಾಟ್ ಪಿಟ್ಟಿಗೆ ಹಾಕೋ, ನೀ ಏನ್ ಮಾತಾಡಬೇಕು ಅನ್ನೋ ಅಲ್ಲೇ ಬರ್ತದೆ ಅಂತೇಳಿ. ಅಂದ್ರೆ ಅಷ್ಟು ಜನರು ಜಾಗೃತಿ ಆಗಿಬಿಟ್ಟಿದ್ದಾರೆ. ಮಕ್ಕಳು ಕೂಡ ಅಷ್ಟು ಜ್ಞಾನ ಅವರಿಗೆ ಇಚ್ಛಿದೆ. ಮುಂದಕ್ಕೆ ನಿಮ್ಮ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ನೀವು ಈಗ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟಿದೆ. ಈಗ ಮುಂದಕ್ಕೆ ನೆಕ್ಸ್ಟ್ 10 ವರ್ಷದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಬದಲಾವಣೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ದಿನ ಅಪ್ಡೇಟ್ ಆಗ್ತಾ ಇರಬೇಕು. ನಾನು ಎಷ್ಟೋ ಶಾಲೆಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ನಾನು ಒಂದು 3-4 ಶಾಲೆಗಳಲ್ಲಿ ಬಹಳ ಜವಾಬ್ದಾರಿಯಾಗಿದ್ದೆ, ನಂಗೆ ಟೈಮ್ ಇಲ್ಲ. ಏನಾದ್ರು ಟೀಚರ್ ಏನಾದ್ರು ತಪ್ಪು ಹೇಳಿದ್ರೆ ಮಕ್ಕಳೇ ಟೀಚರ್ಗೆ ನೀವು ಹೇಳ್ತಾ ಇರೋದು ತಪ್ಪು ಅಂತ ಕ್ವಶನ್ ಮಾಡೋಂಥ ಒಂದು ಪರಿಸ್ಥಿತಿ. ಅಷ್ಟು ನಾಲೆಜ್ ಈಗ ಪ್ರತಿಯೊಂದು ಮಗು ಕೂಡ ತನ್ನ ಇರುವಂತಹ ಈ ಒಂದು ಫೋನಿನ ವ್ಯವಸ್ಥೆ, ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿ ಇವತ್ತು ಅವರು ತಿಳ್ಕೊಳ್ಳುವಂತ ಶಕ್ತಿ ಇದೆ. ಆದ್ರಿಂದ ಯಾವುದೇ ಸುಪ್ರೀಂ ಕೋರ್ಟ್ ಏನಾದ್ರು ಆರ್ಡರ್ ಮಾಡಿರಲಿ ಅದು ಬೇರೆ ವಿಚಾರ. ನೀವು ಅಪ್ಡೇಟ್ ಆಗ್ಬೇಕು. ನೀವು ಅಪ್ಡೇಟ್ ಆಗಲಿಲ್ಲ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ನೀವು ನ್ಯಾಯ ಕೊಡಕ್ ಆಗುದಿಲ್ಲ. ಸೊ ಹಂಗೆ ನಾನು ಅದನ್ನ ಚೆಕ್ ಮಾಡ್ತೀನಿ. ನಮ್ಮ ಇವ್ರು ಹೇಳಿದ್ನ ನಾನು ನೋಡಿದೆ, ಇಲ್ಲಿ ಅದೇನೋ 1.5 ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ, ಅದನ್ನ ಎಕ್ಸಾಮ್ ತಗೊಳ್ಳೋದು ಬೇಡ ಅಂತ ತಕ್ಷಣ ಏನೆಲ್ಲ ಚಪ್ಪಟೆ ಹೊಡಿತಾ ಇದ್ದೀರ ನೀವೆಲ್ಲ. ಇನ್ನೊಂದು ಹೇಳಿದ್ರು ಅವರು, ನಿಮ್ಗೆಲ್ಲ ಬೇರೆ ಪೆನ್ಷನ್ ಕೊಡ್ತೋ, ಅದೇನೋ ಇನ್ನೊಂದು ಪ್ರಮೋಷನ್ ಏನು C&R ರೂಲ್ಸ್ ಅದೆಲ್ಲ ಕೂಡ ಮಾಡೋದು ಅಂತ ತಕ್ಷಣ ಒಬ್ಬರು ಚಪ್ಪಟೆ ಹೊಡಿಲಿಲ್ಲ. ಇಲ್ಲ ನಿಮ್ಗೆ 6ನೇ ಪೇ ಕಮಿಷನ್ 7ನೇ ಕಮಿಷನ್ ಮಾತಾಡಿದ್ರು ಅದ್ರ ಬಗ್ಗೆ ಚಪ್ಪಳೆ ಹೊಡಿಲ್ಲ. ನೀವು ನಿಮ್ಗೆ ಏನು ಭಾರ ಕಡಿಮೆ ಆಗೋದು ಮಾತ್ರ ನೀವು ಚಪ್ಪಳೆ ಹೊಡಿತಾ ಇದ್ದೀರ. ಇದಲ್ಲ ಈ ವ್ಯವಸ್ಥೆಯಲ್ಲಿ. ಸೊ ಹಂಗೆ ತಾವು ಈ ಸಂದರ್ಭದಲ್ಲಿ ನಿಮ್ಮ ಏನು ಈ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ನಾವು ನಂಬ್ಕೊಂಡಿದ್ದೀವಿ. ಇಡೀ ವ್ಯವಸ್ಥೆ ತನ್ನ ತಂದೆ ತಾಯಿಯಂದಿರಿಗೆ ಇನ್ನೇನಿಲ್ಲ ನಿಮ್ಮ ಮೇಲೆ. ಅವ್ರಕ್ಕಿನ್ನ ಯಾವುದೇ ಆಗಲಿ ತಮ್ಮ ಮಗು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಿಲ್ಲ ಅನ್ನೋ ಶಿಕ್ಷಕರ ಮಾತನ್ನ ಕೇಳ್ತಾರೆ ಅನ್ನೋದು ನಮಗೆಲ್ಲ ಕೂಡ ಅನುಭವ ಇದೆ. ಆದ್ರಿಂದ ಇವತ್ತು ತಾವು ಈ ಸಂದರ್ಭದಲ್ಲಿ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಿಕ್ಷಕರೀಗ ಎಲ್ಲಿ ಶಿಕ್ಷಕರು, ಬೆಂಗಳೂರು ದಕ್ಷಿಣ ಜಿಲ್ಲೆ ಶಿಕ್ಷಕರು, ನಿಮ್ಮನ್ನ ಗ್ಲೋಬಲ್ ಮಟ್ಟದಲ್ಲಿ ಇವತ್ತು ನಾವು ಕಾಂಪಿಟೇಷನ್ಗೆ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಂತ. ಇವತ್ತು ಬೆಂಗಳೂರಿಗೆ ಯಾಕೆ ಇಷ್ಟು ಆಕರ್ಷಣೆ ಬಂದಿದೆ?
ನಾವು ಇಷ್ಟು ಶಕ್ತಿ ಇದೆ, ಇಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಇವತ್ತು ಯಾರು ಕೂಡ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಂದ ಹಿಡಿದು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕೂಡ 25 ಲಕ್ಷ IT ಪ್ರೊಫೆಷನ್ಸ್ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಅದೇ ಸಿಲಿಕಾನ್ ವ್ಯಾಲಿ ಅಲ್ಲಿ ಅಮೆರಿಕಲ್ಲಿ 13 ಲಕ್ಷ ಇದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತ ಶಿಕ್ಷಣದ ವ್ಯವಸ್ಥೆ, ಕ್ವಾಲಿಟಿ ಆಫ್ ಎಜುಕೇಶನ್ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಕಾಂಪಿಟೇಷನ್ ವರ್ಲ್ಡ್. ಎಲ್ಲ ಕೂಡ ಇಲ್ಲೇ ಈ ಸಿಲಿಕಾನ್ ವ್ಯಾಲಿಯಲ್ಲಿ ಏನು ನೀವು ಯಾವುದೇ ತೆಗೆದುಕೊಳ್ಳಿ, ಸ್ಟಾರ್ಟ್ಅಪ್ ತೆಗೆದುಕೊಳ್ಳಿ, IT ವಿಚಾರದಲ್ಲಿ ತೆಗೆದುಕೊಳ್ಳಿ, ಇಲ್ಲ EV ಕ್ಯಾಪಿಟಲ್ ತೆಗೆದುಕೊಳ್ಳಿ, ಯಾವುದೇ ವಿಚಾರ ತೆಗೆದುಕೊಂಡ್ರು ಕೂಡ ನಾವೇ ಬಹಳ ಮುಂದಿದ್ದೀವಿ. ಅಂಥದಕ್ಕೆ ನೀವು ಮಕ್ಕಳನ್ನ ಈ ಸಂದರ್ಭದಲ್ಲಿ ನೀವು ತಯಾರು ಮಾಡಬೇಕಾಗ್ತದೆ. ಸೊ ಅದರಿಂದ ನಾನು ಮೊನ್ನೆ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಟ್ಕೊಂಡಿದ್ದೆ. ನಮ್ಮಲ್ಲೂ ಕೂಡ ಒಂದು ವಿಂಗ್ ಇದೆ ಕಾಂಗ್ರೆಸ್ ಪಾರ್ಟಿಲಿ, ಶಿಕ್ಷಕರದು ಒಂದು ತಂಡ ಇದೆ. ನಾವು ಶಿಕ್ಷಕರನ್ನ ಎಲ್ಲ ತಯಾರು ಮಾಡ್ಬೇಕಾದ್ರೆ ಟೀಚರ್ಸ್ಗೆಲ್ಲ ನಾವೆಲ್ಲ ಎಲೆಕ್ಷನ್ಗೆ ಮತ್ತೊಂದೆಲ್ಲ ಕೂಡ ರೆಪ್ರೆಸೆಂಟ್ ಮಾಡ್ಬೇಕಲ್ಲ ಅಸೆಂಬ್ಲಿಲಿ. ಸೊ ನಮ್ಮಲ್ಲೂ ಇದೆ. ಆಗ ನನ್ನ ಫ್ರೆಂಡ್ JC ಚಂದ್ರಶೇಖರ್ ಒಂದು ಭಾಷಣ ಮಾಡ್ತಾ ಇದ್ರು. ಆ ಭಾಷಣ ಮಾಡ್ಬೇಕಾದ್ರೆ ಅವರು ಒಂದು ಸಣ್ಣ ಕತೆ ಹೇಳಿದ್ರು. ನನಗೆ ಅದು ನೆನಪು ಬಂತು. ಈಗ ನಾನು ಬರ್ಬೇಕಾದ್ರೆ ಅದನ್ನ ಕತೆ ವಿಚಾರನ ನಾನು ಮಾತಾಡ್ಕೊಂಡು ಬಂದೆ. ಏನದು ಅಂತಂದ್ರೆ, ಒಬ್ಬ ರಾಜ ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡದಂತೆ. ಒಂದು ಸನ್ಮಾನ ಮಾಡಬೇಕು ಅಂತ. ಯಾರಿಗೆ ಸನ್ಮಾನ ಮಾಡಬೇಕು? ಸೊ ಮಂತ್ರಿಗಳನ್ನೆಲ್ಲ ಕೇಳಿದಂತ, ಯಾರು ಸನ್ಮಾನ ಮಾಡೋಣ ಹೇಳಿ, ಸ್ವಲ್ಪ ಈ ಸಂದರ್ಭ ಬಂದಿದೆ, ಒಂದು ಸನ್ಮಾನ ಮಾಡಬೇಕು ಅಂತ. ಈಗ ನಾವೆಲ್ಲ ರಾಜ್ಯೋತ್ಸವಕ್ಕೂ ಕೂಡ ನಾವು ಪ್ರತಿ ವರ್ಷಕ್ಕಿಷ್ಟು ಅಂತ ಸನ್ಮಾನಗಳು ಮಾಡ್ತೀವಿ. ಮೊನ್ನೆ ಕೆಂಪೇಗೌಡ ದಿನಾಚರಣೆಗೂ ಸನ್ಮಾನ ಮಾಡ್ತಾ ಇದ್ವಿ. ಬೇರೆ ಬೇರೆ ಎಲ್ಲ ಸನ್ಮಾನಗಳೆಲ್ಲ ಸರ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾವಲ್ಲ. ಹಂಗೆ ಅವತ್ತಿನ ಕಾಲದಲ್ಲಿ ರಾಜ ಕೇಳ್ತಾರಂತೆ, ಏನೊಂದು ಸನ್ಮಾನ ಮಾಡಬೇಕು, ಯಾರು ಮಾಡಿದ್ರೆ ಸರೋಗ್ತದೆ ಹೇಳಿ ನೀವು ಅಂತ. ಕೊನೆಗೆ ಎಲ್ಲ ಮಂತ್ರಿಗಳನ್ನ ಕೂಡ ಅವನ ಅಭಿಪ್ರಾಯವನ್ನ ಕೇಳ್ದ, ಕುಂಡಿಸ್ಕೊಂಡು ಮಂತ್ರಿಗಳನ್ನ, ಪ್ರೈಮ್ ಮಿನಿಸ್ಟರ್ ಎಲ್ಲ ಕುಂಡಿಸ್ಕೊಂಡು ಕೇಳ್ದ. ಸೊ ಒಬ್ಬ ಮಂತ್ರಿ ಬಂದು, ಮೊದಲನೇ ಮಂತ್ರಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು, ಸ್ವಾಮಿ, ಇಂಜಿನಿಯರ್ಸ್ಗೆ ನೀವು ಮಾಡಬೇಕು. ಇಂಜಿನಿಯರ್ಸು ನಮಗೆ ಫೌಂಡೇಶನ್ ಅವರು, ಎಲ್ಲ ಕಟ್ಟೋರು ಮಾಡೋರು, ರೋಡು ಬ್ರಿಡ್ಜು ಬಿಲ್ಡಿಂಗ್ ಎಲ್ಲ ಕಟ್ಟೋರು ಅವರೇ, ಎಲ್ಲ ಹೊಸ ತಂತ್ರಜ್ಞಾನ ಎಲ್ಲ ಕೂಡ ಅಳವಡಿಸೋರು ಅವರು. ಅವರಿಂದ ಮಾತ್ರ ಈ ದೇಶ ಮುಂದಕ್ಕೆ ಹೋಗ್ತದೆ. ಅವ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತ. ಇನ್ನೊಬ್ಬರು ಕೇಳ್ದ, ಅವನ ಆರೋಗ್ಯ ಸಮಯಕ್ಕೆ ಬಹಳ ಆರೋಗ್ಯ ಎಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ನೀವು ಮಾಡಿ ಅಂತ ಇನ್ನೊಬ್ಬರು ಕೇಳ್ದ, ಅವನೊಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹುಡುಕ್ಬೇಕು ಸಮೇತ, ಒಳ್ಳೆ ದುಡ್ಡು ಕೊಡೋನು, ದುಡ್ಡು ತರೋನು, ಒಳ್ಳೆ ದುಡ್ಡನ್ನ ಕಲೆಕ್ಷನ್ ಮಾಡೋನು, ಇವೆಲ್ಲ ಕೂಡ ಫೈನಾನ್ಸ್ ಇರಬೇಕು. ಫೈನಾನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕೆ ಆಗುದಿಲ್ಲ, ಅವನು ಮಾಡಿ ಅಂತ ಅವನಿಗೆ ಒಬ್ಬ ಹೇಳಿದಂತೆ. ರಾಜ್ಯಕ್ಕೆ ಬಹಳ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಏನ್ ಮಾಡೋದು ಇದು, ನಾ ಹಿಂಗೆ ಇಷ್ಟೆಲ್ಲ ಹೇಳ್ತಾ ಇರಲ್ಲ, ಏನ್ ಮಾಡೋದು ಅಂತ ಪ್ರೈಮ್ ಮಿನಿಸ್ಟರ್ ಕೇಳ್ತಾವ. ಏನಪ್ಪ ನಿನ್ನ ಅಭಿಪ್ರಾಯ ಏನೇ ಅಂತ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ಆ ಪ್ರೈಮ್ ಮಿನಿಸ್ಟರ್ ತಡೆದ ಸ್ವಾಮಿ 2 ನಿಮಿಷ ಅಂತ ಹೇಳಿ ಕೊನೆಗೆ ಒಳಗಡೆಯಿಂದ ಒಂದು ಹೆಣ್ಮಗಳು, ವಯಸ್ಸಾದಂತ ಒಂದು ಹೆಣ್ಮಗಳನ್ನ, ಒಂದು 65-70 ವರ್ಷ ಹೆಣ್ಮಗಳನ್ನ ಕರ್ಕೊಂಡು ಬಂದಂತೆ. ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಕೂಡ ಇರೋರೆಲ್ಲ ಸೇರಿ ಎದ್ದು ನಿಂತ್ಕೊಬಿಟ್ರಂತೆ. ಕೊನೆಗೆ ಎಲ್ಲರೂ ಮಕ್ಕ ನೋಡ್ಬಿಟ್ಟು ಈ ರಾಜನು ಕೂಡ ಎದ್ದು ನಿಂತ್ಕೊಳ್ಬೇಕಂತ ಪರಿಸ್ಥಿತಿ ಬಂತಂತ. ಕೇಳಿದಂತೆ ಏನು ಅಂತ, ಯಾಕೆಲ್ಲ ಎದ್ದು ನಿಂತ್ಕೊಂಡ್ರಿ ಅಂತ. ಅವ್ರು ನಮ್ಮ ಟೀಚರ್ಸ್ ಸ್ವಾಮಿ, ಅದಕ್ಕೆ ನಾವು ಎದ್ದು ನಿಂತ್ಕೊಂಡು ಅಂತ. ಸೊ ಹಂಗೆ ಸಮಾಜದಲ್ಲಿ ಆ ಸ್ಥಾನ ಪ್ರಪಂಚದಲ್ಲಿ ಯಾರು ಕೊಡಿಲ್ಲ. ಆ ಪ್ರೊಫೆಷನ್ ನ ತಾವು ಆಯ್ಕೆ ಮಾಡಿದಾರಲ್ಲ, ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರೀಕಂಠ್ ಅವ್ರು ಹೇಳ್ದಂಗೆ ನಿಮ್ಗೆ ಇಂಟಿಗ್ರಿಟಿ ಇರಬೇಕು, ನಿಮ್ಮ ಮಾನವತೆ ಇರಬೇಕು. ಈ ದೇಶದಲ್ಲಿ ನೀವೇನ್ ಕಲಿಸ್ತೀರಿ ಅದನ್ನೇ ಇಟ್ಕೊಳ್ತೀರಿ. ನಾನು ಸ್ಕೂಲಲ್ಲೇ ಇರ್ಬೇಕಾದ್ರೆ ಸಂಸ್ಕೃತ ತೆಗೆದುಕೊಂಡಿದ್ದೆ. ಆಗೇನೋ 2-3 ಶ್ಲೋಕ ಕಲ್ತಿದ್ದೆ. ಈಗೂ ನನಗೆ ಆ ಶ್ಲೋಕ ನನ್ನ ತಲೆಯಲ್ಲಿ ಬರ್ತಾನೆ ಇದೆ. ವಿದ್ಯೆ ದದಾತಿ ವಿನಯಂ ವಿನಯಮ್ಯಾತ್ ಪಾತತ್ವಂ ಪಾತತ್ವಂ ಧನ ಆಪ್ನೋತಿ ಧನ ತದರ್ವಂ ತತಂ ಸುಖಂ. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದಂತೆ, ವಿನಯದಿಂದ ಯೋಗ್ಯತೆ ಇರ್ತಂತೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಶನ್. ಸೊ ಏನೇ ಒಬ್ಬ ಮನುಷ್ಯನಿಗೆ ಕೊನೆಗೆ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಾದ್ರೆ ಕೊನೆಗೆ ಮೂಲತವಾಗಿ ತನಗೆ ಎಜುಕೇಶನ್.
ಎಜುಕೇಶನ್ ಬಹಳ ಮುಖ್ಯ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದ್ದನ್ನ ನನಗೆ ನೆನಪು ಬರ್ತಾ ಇದೆ. ಆದ್ರಿಂದ ಈ ವಿದ್ಯೆ ಇದೆಯಲ್ಲ, ನೃಪ ರಪ ಹಪ ನೃಪ ರಪ ಹಪ ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ. ನಿಜ ತಾನೆ? ಮಹಾರಾಜನೂ ತಗೊಳಕ್ಕಾಗಲ್ಲ, ಇಲ್ಲ ದಾಯದೇನೂ ದಕ್ಕಿಸೋಕ್ಕಾಗಲ್ಲ, ನೀರಲ್ಲೂ ನೆನೆಸಕ್ಕಾಗಲ್ಲ, ಅಗ್ನಿಲೂ ಸುಡಕ್ಕಾಗಲ್ಲ. ಆ ಗುಪ್ತ ನಿಧಿ ವಿದ್ಯೆ. ಆ ವಿದ್ಯೆನ ಎಲ್ಲ ತಲೆ ನೋಡಿ, ನಾನು ಮೇಷ್ಟ್ರ ಕೆಲಸ ಮಾಡ್ದಂಗೆ ಆಯ್ತಾ ಇದೆ ನನಗೆ. ಸೊ ಹಂಗೆ ಈ ಸಂದರ್ಭದಲ್ಲಿ ತಾವು ಆ ಗುಪ್ತ ನಿಧಿ ವಿದ್ಯೆನ ನಮ್ಮ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿ ತಯಾರು ಮಾಡಿ ಗ್ಲೋಬಲ್ ಬ್ಯಾಂಗ್ಳೂರ್ನಲ್ಲಿ, ಗ್ಲೋಬಲ್ ಕರ್ನಾಟಕದಲ್ಲಿ, ಇಡೀ ವಿಶ್ವ ಬೆಂಗಳೂರನ್ನ ಗಮನಿಸ್ತಾ ಇದೆ ಅಂತ ನಮ್ಮ ಮಕ್ಕಳಿಗೆ, ಈ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿಯಲ್ಲಿ ನೀವು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮಲ್ಲಿ ಶಿಕ್ಷಣವನ್ನು ಕೂಡ ನೀವೇ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಎಲ್ಲ ಮಕ್ಕಳಿಗೂ ಇದನ್ನೇ ಹೇಳುತ್ತೆ ನಾವು. ನೀವು ಎಲ್ಲಿ ಓದ್ತಾ ಇದ್ದೀರಿ, ಯಾರು ನಿಮ್ ಕಲ್ಸಿದ್ರು, ಯಾರು ನಿಮ್ ಸಹಾಯ ಮಾಡಿದ್ರು ಅವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತ. ಅವರು ಕೂಡ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ತಾಯಿ ಉಸಿರು ಕೊಡ್ಬೋದು, ತಾಯಿ ಉಸಿರು ಕೊಡ್ತಾಳೆ, ತಾಯಿ ತಂದೆ ಹೆಸರು ಕೊಡ್ತಾರೆ. ಆದ್ರೆ ಒಬ್ಬ ಗುರುವಿನಿಂದ ಉಸಿರು ಇರೋವರೆಗೂ ಕೂಡ ಹೆಸರನ್ನ ಕಾಪಾಡುವಂತ ಕೆಲಸ ಮಾತ್ರ ಒಬ್ಬ ಗುರುವಿನಿಂದ ಸಾಧ್ಯ ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಇವತ್ತು ತಾವೆಲ್ಲ ಬಂದಿದ್ದೀರಿ. ಇವತ್ತು ನಾನು ಕೂಡ ಒಂದು ದೊಡ್ಡ ಚಿಂತನೆಗೆ, ಒಂದು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈ ನನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷರಾಗಿದ್ದೇನೆ. ಏನಪ್ಪಾ ಅಂದ್ರೆ ಒಂದು CSR ಸ್ಕೂಲ್ಸ್ ಮಾಡಬೇಕು ಅಂತ. 56,000 ಶಿಕ್ಷಕರು ಕೊರತೆ ಇದ್ದಾರೆ. ಇವತ್ತೆಲ್ಲ ಜನ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಮೊನ್ನೆ ತಾನೇ ನನಗೆ ಒಂದು ಇದಿತ್ತು, ಒಂದು ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಇತ್ತು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಗೌರ್ಮೆಂಟ್ ಶಾಲೆಯಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಇದನ್ನ ನಾವು ತಡಿಬೇಕು. ಇದನ್ನ ನಾವು ತಡಿಬೇಕು. ಇದನ್ನ ತಡಿಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನಾನು ಬೆಂಗಳೂರಿಗೆ ಎಂತಕ್ಕೆ ಹೋದೆ? ನಾನು ಎಜುಕೇಶನ್ಗೋಸ್ಕರ ಹೋದೆ. ಈಗ ಶ್ರೀಕಂಠ್ ಅವರು ನಾನು ಒಂದು ರಾಮಕೃಷ್ಣ ಆಶ್ರಮದಲ್ಲಿ ಓದೆ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಂದಿರು ನನಗೆ ಫಸ್ಟ್ ಇಲ್ಲಿ RES ಸ್ಕೂಲಲ್ಲಿ ಎಲ್ಲ ನಮ್ಮ ದೊಡ್ಡಹಳ್ಳಿಯಲ್ಲಿ ಒಂದು 2-3 ತಿಂಗಳ ಇಟ್ಟಿದ್ರಂತೆ ಸ್ಕೂಲಲ್ಲಿ. ಅದಾದ್ಮೇಲೆ ಇಲ್ಲಿ RES ಸ್ಕೂಲ್ ಕರ್ಕೊಬಂದು ಸೇರಿಸಿದ್ರು. RES ಅಲ್ಲ, ಸೈಂಟ್ ರೀಟರ್ ಸ್ಕೂಲ್. ಸೈಂಟ್ ರೀಟರ್ ಏನಪ್ಪ ರವಿ, ನೀನ್ ಸ್ಕೂಲು ನನ್ನ ಸ್ಕೂಲ್ ಒಂದಿತ್ತಾನೆ. ಅವ್ನು ಮರ್ತ್ಬಿಟ್ಟಿದೆ ಪಾಪ ಎಲ್ಲ. ಅವನು ಬೆಂಗಳೂರು ಕಡೆ ಹೊಂಟೋಗಿದ್ದಾನೆ ಈಗ. ಸೈಂಟ್ ರೀಟರ್ ಸ್ಕೂಲ್, ಅಲ್ಲೂ 1 ವರ್ಷ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇನ್ನೂ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಬೆಂಗಳೂರು ಕರ್ಕೊಂಡು ಬಿಟ್ಟರು. ಜನ ಬೆಂಗಳೂರಿಗೆ ಇವತ್ತು ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆ 1,40,00,000 ಜನ ಅಲ್ಲಿದ್ದಾರೆ. ಈ ಟೌನು ನೋಡಿ, ಮೊದಲು ಟೌನ್ ಇದ್ದಿದ್ದೇ ಒಂದು ಚಿಕ್ಕಿತ್ತು. ಪಂಚಾಯತಿ ಇದ್ದಾಗ CM ಒಂದು ಸಣ್ಣ ಮುನ್ಸಿಪಾಲಿಟಿ ಇತ್ತು. ಈಗ CMC ಆಗಿ ದೊಡ್ಡದು 50,000 ಮೇಲೆ ಜನಸಂಖ್ಯೆ ಈಗ ಟೌನ್ ಆಗ್ಬಿಟ್ಟಿದೆ. ಅಂದ್ರೆ ಜನ ಎಲ್ಲ ಹೊರಗಡೆಯಿಂದ ಬರೋರೆಲ್ಲ ಟೌನ್ ಬರ್ತಾ ಇದ್ದಾರೆ. ಟೌನ್ ಅಲ್ಲಿ ಇರೋರು, ಹಳ್ಳಿನವರೆಲ್ಲ ಈಗ ಬೆಂಗಳೂರು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ 2 ವಿಚಾರಕ್ಕೆ, ಒಂದು ಉದ್ಯೋಗ, ಒಂದು ಶಿಕ್ಷಣ. ಈ 2 ವಿಚಾರಕ್ಕೆ ಇದನ್ನ ತಡಿಬೇಕೆಲ್ಲ. ಊರುಗಳೆಲ್ಲ ಬರೀ ನಮ್ಮ ತಂದೆ ತಾಯಿಂದಿರು ಮಾತ್ರ ಇದ್ದಾರೆ, ಯಾರು ಇಲ್ಲ. ಎಲ್ಲ ಬರೀ ವಯಸ್ಸಾದವರು, ಮಕ್ಕಳು ತಂದೆ ನೋಡೋರು ಇಲ್ಲ, ಯಾರು ನೋಡೋರು ಇಲ್ಲ. ಆ ಪರಿಸ್ಥಿತಿ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ನಾನು 2,000 ರೂಪಾಯಿ ಕೊಡಬೇಕು ಅಂತ, 5 ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಅಟ್ಲೀಸ್ಟ್ ಒಂದೊಂದು ಕುಟುಂಬಕ್ಕೆ 4-5 ರೂಪಾಯಿ ದುಡ್ಡಾರು ಸೇರ್ಲಿ ಪ್ರತಿ ತಿಂಗಳು ಅಂತ ಹೇಳಿ ಇವತ್ತು 5 ಗ್ಯಾರಂಟಿನ ಕೊಟ್ಟೆ. ಮನೆ ಯಜಮಾನರಿಗೆ ಕೊಡಬೇಕು ಅಂತ ಹೇಳಿ. ಇಲ್ಲಿ ಅದಕ್ಕೆಲ್ಲ ನಿಮ್ಮ ಮನೆಗಳಲ್ಲೂ ಅನುಕೂಲ ಆಗ್ತಾ ಇದೆ, ಕರೆಂಟು ಅನುಕೂಲ ಆಗ್ತಾ ಇದೆ. ಅದೆಲ್ಲ ಗೊತ್ತಿದೆ. ತಾವೆಲ್ಲ ಅದನ್ನೆಲ್ಲ ನೆನಪು ಇಟ್ಕೊಂಡಿರ್ತೀರಿ. ಎಲೆಕ್ಷನ್ ಟೈಮ್ ಅದೆಲ್ಲ ನಿಮ್ಗೆಲ್ಲ ಉಪಯೋಗ ಬರ್ತದೆ. ಅದೆಲ್ಲ ನೆನಪಿಟ್ಕೋದಿತ್ತಾನೆ. ನೀವು ನನ್ನ ಅಂಬಾಸಿಡರ್ ತಾನೆ? ಅದೆಲ್ಲ ನೆನಪಿರ್ಲಿ ನಿಮ್ಮ ತಲೆಯಲ್ಲ. ಸೊ ಇವೆಲ್ಲ ನಾನು ಮಾಡಿದ್ದೀನಿ. ಈಗ ಏನ್ ಮಾಡಿದ್ದೀನಿ ಅಂತಂದ್ರೆ, ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಂದು ಪಾಲಿಸಿ ತರ್ತಾ ಇದ್ದೀನಿ. ಈಗ ಶುರು ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹಿಂದೆ ನಮ್ಮ ಕಾಂಗ್ರೆಸ್ ಇದ್ದಾಗ, UPA ಗೌರ್ಮೆಂಟ್ ಇದ್ದಾಗ
ನಮ್ಮ ಪ್ರಣಬ್ ಮುಖರ್ಜಿಯವರು ಆರ್ಥಿಕ ಮಂತ್ರಿ ಇದ್ದಾಗ ಒಂದು ಕಾನೂನು ತೆಗೆದುಕೊಂಡು ಬಂದರು. ಯಾರ್ಯಾರು ದೊಡ್ಡ ದೊಡ್ಡ ಸಂಸ್ಥೆಯವರು ಜಾಸ್ತಿ ಲಾಭ ಪಡಿತಾರೆ 2% ನೀವು ಬಡತನದಲ್ಲಿರೋರಿಗೆ ನೀವು ಸಾಮಾಜಿಕವಾಗಿ ಖರ್ಚು ಮಾಡಬೇಕು ಅಂತ. ಸೊ ಅದಕ್ಕೆ ಅವ್ರು ಯಾರು ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇದ್ರು. ಒಂದು ಪಾಲಿಸಿ ತರ್ತಾ ಇದ್ದೀನಿ. ಬಟ್ ನಮ್ಮ ತಾಲೂಕಲ್ಲಿ ಈಗಾಗಲೇ ನಾನು ಶುರು ಮಾಡಿದ್ದೀನಿ. ಸುಮಾರು ಈಗಾಗಲೇ ನಮ್ಮ ಕನಕಪುರದಲ್ಲೇ ನನ್ನ ಕ್ಷೇತ್ರದಲ್ಲೇ ಈಗಾಗಲೇ ಸುಮಾರು ಶಾಲೆಗಳನ್ನ ಪಟ್ಟಿ ಇದು ಒಂದು ನಿಮಿಷ ಸೇರಿಸ್ಬಿಟ್ಟು ಒಂದೊಂದು ಸ್ಕೂಲನ್ನು ಕಟ್ಟಬೇಕು ಅಂತೇಳಿ ಕೆಲವು ಪ್ರೈವೇಟ್ ಕಂಪ್ನಿಯವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಈಗಾಗಲೇ ನಮ್ಮ ಟೊಯೋಟಾ ಅವರು, ಪ್ರೆಸ್ಟೀಜ್ ಅವರು, ಸ್ಟೋನ್ ಕ್ರಾಫ್ಟ್ ಅವರು ಮತ್ತು ಆಂಥೆಮ್ ಅವರು, ಬಾಷ್ ಕಂಪ್ನಿಯವರು ಇವೆಲ್ಲ ಕೂಡ ಈಗ ಶುರು ಮಾಡಿದ್ದಾರೆ. ಯಗ್ನೂರಲ್ಲಿ, ಕೊಳಗಂಡಳ್ಳಿ, ಚೀಲೂರು ಈ ರೀತಿ ಸುಮಾರು ಒಂದು 10-15 ಕಡೆ ಈಗಾಗಲೇ ನಮ್ಮ ತಾಲೂಕಿನಲ್ಲೇ ಈಗಾಗಲೇ ಶಾಲೆಗಳನ್ನು ಶುರು ಮಾಡುವಂಥ ಕೆಲಸವನ್ನು ಈಗಾಗಲೇ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. 10 ಕೋಟಿಯಿಂದ 12 ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ನೀವು ನಿಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್, ಅದು ಪ್ರೈವೇಟ್ ಸ್ಕೂಲ್ ಅಲ್ಲ, ಗೌರ್ಮೆಂಟ್ ಸ್ಕೂಲನ್ನು ನಾವು ಆ ರೀತಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಅವ್ರ ಹೆಸರು ಇಟ್ಕೊಳ್ಳಿ ಅಂತ. ಅದನ್ನ ನೀವೇ ನಡೆಸೋದು, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇರ್ತದೆ. ಆಮೇಲೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ತದಲ್ಲ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್, ಈಗ ನಿಮ್ಮಲ್ಲೇ ಕೆಲವು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಅನ್ಕೊಳ್ಳಿ, ಅವರು ಒಂದೊಂದು ಸ್ಕೂಲ್ ಅವರು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು. ಈಗ ನಮ್ಮ ದೊಡ್ಡ ಹಳ್ಳಿಯಲ್ಲಿ ನನ್ನ ಮಗಳಿಗೆ ಹೇಳಿದ್ದೀನಿ, ನೀನು ಅಡಾಪ್ಟ್ ಮಾಡ್ಕೋ ಸ್ಕೂಲ್ನ ಅಂತ ಹೇಳಿದ್ದೀನಿ. ನಮ್ಮ 3 ಸ್ಕೂಲ್ನ 2 ಸ್ಕೂಲ್ ಯಾರೇ ತೋಡಿದ್ದೀವಿ ನಾವು. ಸೊ ಆ ಟೀಚರ್ಸ್ ಏನು ಶಾರ್ಟೇಜ್ ಇದೆ ಅದನ್ನ ನಮ್ಮ ಸ್ಕೂಲಿಂದ ಟೀಚರ್ ಕೊಟ್ಬಿಟ್ಟು ನಾನು ಸಂಬಳ ಕೊಡುವಂತ 10,000-12,000 ರೂಪಾಯಿಗೆ ನಿಮ್ಗೇನೋ ಜಾಸ್ತಿ ಬರ್ತದೆ ಬಿಡಿ, ಅದು ಬೇರೆ ವಿಚಾರ. ಬೇರೆಯವ್ರಿಗೆಲ್ಲ ಸ್ವಲ್ಪ ಕೊಡಬೇಕು, ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದನ್ನ ಇಡೀ ಸ್ಟೇಟ್ ಅಲ್ಲೇ ಇದನ್ನ ರಿಪ್ಲಿಕೇಟ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ಯಾಕೆಂದ್ರೆ ಎಲ್ಲಿ ಕೊರತೆ ಇದೆ, ಈಗ ಟ್ರಸ್ಟ್ ನಡೆಸ್ತಾ ಇದ್ದಾರೆ, ಅಸೋಸಿಯೇಷನ್ ನಡೀತಾರೆ, ಅವ್ರು ಯಾರು ವ್ಯಾಪಾರಕ್ಕಲ್ಲ, ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ ಕಟ್ಟಿರೋದೇ ಹೊತ್ತು ಅವ್ರೇನು ನಾನು ವ್ಯಾಪಾರಕ್ಕೆ ಬಿಸ್ನೆಸ್ ಆಟಿಟ್ಯೂಡ್ಗೆ ಅಂತಲ್ಲ. ಅದಕ್ಕೆ ನಾನು ಹಿಂದೆವರೆಗೆ ಕೆಲವು ಸಹಾಯ ಮಾಡಿದ್ದೀನಿ. RT ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾನು ಸಹಾಯವನ್ನು ನಾನು ಮಾಡಿದ್ದೀನಿ. ಆಗ ನಾನು ಅದಕ್ಕೆ ಅವ್ರಿಗೆಲ್ಲ ಒಂದು ಮಾತು ಹೇಳಿದೆ, ನೀವೆಲ್ಲ ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅದಕ್ಕೆ ಅವರು ಕೂಡ ಮಾನಸಿಕವಾಗಿ ಅವರು ಕೂಡ ರೆಡಿಯಾಗಿದ್ದಾರೆ. ಈಗ ಬನವಾಸಿ, ಹೊಸದುರ್ಗ, ಯಲ್ಚವಾಡಿ, ಕನಕಪುರದ ಪಕ್ಕದಲ್ಲಿ ಇವೆಲ್ಲ ಕೂಡ ಇನ್ನ ಕೆಲವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಆ ಕಾಂಪಿಟೇಷನ್ಗೆ ನೀವೆಲ್ಲ ಕೂಡ ನೀವು ತಯಾರಾಗಬೇಕು, ಮಾನಸಿಕವಾಗಿ ತರಬೇಕು. ನಾನೇನೋ ಟೀಚರು, ನಾನು ಹೇಳಿದೆಲ್ಲ ಮುಗಿದೋಯ್ತು, ಇನ್ನು ಹೇಳಿದೆಲ್ಲ ಮಕ್ಕಳು ಕೇಳ್ಕೊಂಡು ಹೋಯ್ತಾರೆ ಅಂತ ಆ ಭಾವನೆ ನಿಮ್ಗೆ ಯಾರಿಗೂ ಇರಬಾರ್ದು. ನೀವು ಕೂಡ ಪ್ರತಿ ದಿನ ಕೂಡ ನೀವು ಹೋಗ್ಬೇಕು. ನಾನು ವಿಚಾರಿಸಿದೆ, ಬಹಳ ಸಂತೋಷ ಆಯ್ತು. ಕ್ವಿಜ್ ಹಿಂದೆ ಎಲ್ಲೋ ಒಂದ್ಸತಿ ಹೇಳಿದೆ, ನಾನು ಕ್ವಿಜ್ ಮಾಡ್ಬೇಕು ನೀವು ಹೇಳಿ. ಈಗ ಟೀಚರ್ಸ್ ಕ್ವಿಜ್ ನಡೀತಾ ಇದೆ ಅಂತ, ನಡೀತಾ ಇದೆಯಲ್ಲ, ಸ್ವಲ್ಪ ನಿಮ್ದು ಕೂಡ IQ ಸ್ವಲ್ಪ ಜಾಸ್ತಿ ಆಗ್ಬೇಕು, ನಿಮ್ದು ನೀವು ಚುರುಕಾಗಬೇಕು. ಏಕೆಂದ್ರೆ ನಿಮ್ಮ ಮೇಲೆ ಆಮೇಲೆ ಬಿಡಿ, ಕೆಲವೆಲ್ಲ ನಿಮ್ಮನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಕೆಲವು ಸರ್ವೆಗಳಿಗೆ ವಿಧಿ ಇಲ್ಲ. ನಿಮ್ಮ ಒಳ್ಳೇದಕ್ಕೋಸ್ಕರ ಕೆಲವು ವಿಚಾರದಲ್ಲಿ ಅನ್ಯಾಯ ಆದವ್ರಿಗೆ ಸಾಮಾಜಿಕ ನ್ಯಾಯ ತಿಳಿಸ್ಕೊಳ್ಳಕ್ಕೆ ಕೆಲವು ಸಂದರ್ಭದಲ್ಲಿ ಮಾಡ್ತೀವಿ. ಅದಕ್ಕೆ ಏನ್ ಬೇಕೋ ನಾವು ದುಡ್ಡು ಕೊಡ್ತೀವಿ, ತಲೆ ಕೆಡಿಸ್ಕೊಳ್ಳೋಕೆ ಆ ಕೆಲಸ ಕೆಲವು ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ. ಆದ್ರಿಂದ ನಾವು ಕೂಡ ಶಿಕ್ಷಣಕ್ಕೆ ಆಲ್ಮೋಸ್ಟ್ 30% ಆಫ್ ದಿ ಬಜೆಟ್ ಮಕ್ಕಳ ಶಿಕ್ಷಣಕ್ಕೆ ನಾವು ಕೊಡ್ತಾ ಇದ್ದೀವಿ. ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಬೇಕು ಅಂತೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೊರಟಿ ಈ ರೀತಿ ಪ್ರೈವೇಟ್ ಅವ್ರನ್ನೆಲ್ಲ ಕೂಡ ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅಂತ ನಾವು ಮಾಡಿದ್ದೇವೆ. ಹಿಂದೆ ಟೊಯೋಟಾ ಅವ್ರಿಗೆ ಹೇಳ್ಬಿಟ್ಟು ನಾನು ಎಲ್ಲ ಕಡೆನೂ ಗೌರ್ಮೆಂಟ್ ಸ್ಕೂಲಲ್ಲಿ ಇದನ್ನ ಟಾಯ್ಲೆಟ್ ಕಟ್ಸ್ಕೊತೇನೆ ಅಲ್ಲ, ಟೊಯೋಟಾ ಅವ್ರು ಕಟ್ಟಿದಾರಲ್ಲಂದ್ರೆ ಕಟ್ಸಿದೆ ನಾನೆಲ್ಲರೂ ಕೂಡ. ಬೇರೆ ಕಡೆ ಎಲ್ಲ ಹಂಗಿಲ್ಲ, ಅವರು ಪಾಪ ಒಂದು 10-12 ಲಕ್ಷ ಖರ್ಚು ಮಾಡಿ ಇದನ್ನ ಕಟ್ಟುದು. ಮುಂದಕ್ಕೆ ಏನೇನು ಬೇಕೋ ನಾವು ಸಹಾಯ ಮಾಡ್ತೀವಿ. ಸೊ ಅದರಿಂದ ನೀವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೊಂದು ಸಲಹೆ ನಂದು, ನೀವು ರಿಟೈರ್ಡ್ ಟೀಚರ್ಸ್ ನೀವು ಬಿಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ, ಒಂದು 70ವರೆಗೂ ಲಿಸ್ಟ್ ಇಟ್ಕೊಂಡು ಅವ್ರನ್ನೂ ಇನ್ವೈಟ್ ಮಾಡಿ. ಏನು ಒಂದು ಊಟ ತಾನೇ ಜಾಸ್ತಿ ಆಯ್ತದೆ, ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡ್ತೀನಿ. ಅವ್ರನ್ನೂ ಕರೆದಿ, ಪಾಪ ಅವ್ರಿಗೂ ಕೂಡ ಹಳೆ ಸಂಬಂಧ, ಸ್ನೇಹ ನಿಮ್ಮ ಜೊತೆಲಿ ಇರ್ತಾರೋ. ಒಂದ್ಸತಿ ಅಟ್ಲೀಸ್ಟ್ ನಿಮ್ನ ಮೀಟು ಗ್ರೀಟಾರು ಮಾಡ್ದಂಗೆ ಆಗ್ತದೆ. ಅವರು ಕೂಡ ಪಾಪ ಇವ್ರು ಸನ್ಮಾನ ಮಾಡ್ಬಿಟ್ಟು ಇವತ್ತೇ ಬಿಡಕ್ ಹೋಗ್ಬೇಡಿ, ಕರೀರಿ. ಒಂದು 5-6 ವರ್ಷ ಬರ್ಲಿಲ್ಲ, ಪಾಪ ಆರೋಗ್ಯ ಇರೋವರೆಗೂ ಪಾಪ ಬರ್ಲಿ. ನಮ್ಮ ಎಂಥವ್ರು ಕೂಡ ಅವನು ಸಹಾಯ ಗಂಟ ಅವ್ನು ಟೀಚರೇ. ಅವನು ಯಾವಾಗ ಅವನು ಸೇರಿರ್ತಾನೆ ಟೀಚರ್ ಕೆಲಸಕ್ಕೆ, ಅವನು ಸಹಾಯ ಗಂಟನು ಟೀಚರೇ. ನೀವು ಟೀಚರೇ, ಅವರು ಟೀಚರೇ. ಸೊ ಅದರಿಂದ ಆ ಟೀಚರ್ ಡೇನ ಯಾವಾಗಲೂ ಕೂಡ ಅದನ್ನ ಬೆಳೆಸ್ಕೊಂಡು ಹೋಗೋ ರೀತಿಲಿ ನೀನೇನ್ ಬೆಂಗಳೂರು ಕಲಿಯೋದು ಬೇಡ, ಅಟ್ಲೀಸ್ಟ್ ತಾಲೂಕು ಹೆಡ್ಕ್ವಾರ್ಟರ್ ಸರ್, ಈ ತಾಲೂಕಲ್ಲಿ ಯಾರು ಉಳ್ಕೊಂಡು ಮನೆ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಒಂದು ಆಹ್ವಾನ ಕೊಡುವಂತ ಒಂದು ವ್ಯವಸ್ಥೆಗೆ
ಬಿ ಅವರೇ, ನೀವು DDP ಅವರಿಬ್ಬರು ಕೂತ್ಕೊಂಡು ನಮ್ಮ ಜಿಲ್ಲೆಯಿಂದ ಇದು ಪ್ರಾರಂಭ ಆಗಬೇಕು. ಇರಲಿ, ಅವ್ರ ಅನುಭವಗಳು ಕೆಲವ್ರದ್ದು ಇರ್ತಾರೆ. ಅಟ್ಲೀಸ್ಟ್ ಕೆಲವು ಹೊಸ ವಿಚಾರ ಇಲ್ಲ ಅಂದ್ರೆ ಕೆಲವ್ರಿಗೆ ಮಾರ್ಗದರ್ಶನ ಕೊಡುವಂತಿರ್ತದೆ. ಕೆಲವು ಬಹಳ ಕಮಿಟ್ಮೆಂಟ್ ಇದೆ. ಕೆಲವು ಟೀಚರ್ಸ್ಗಳು ಬಹಳ ದೊಡ್ಡ ನನಗೂ ಕೂಡ ಇವತ್ತು ಕೂಡ ಎಷ್ಟೇ ಕೆಲವು ಭಿನ್ನಾಭಿಪ್ರಾಯಗಳಿದ್ದು ಕೂಡ ನಮ್ಮ ಟೀಚರ್ ಅಂತ ಅಂದಾಗ ನಾವೇನು ಗೌರವ ಕೊಡಬೇಕು ನಾವು ಕೊಡ್ತೀವಿ. ಯಾವ ಪ್ರಧಾನಮಂತ್ರಿ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಡೆಪ್ಟಿ CM ಆಗಲಿ, ಯಾರೇ ಆಗಲಿ, ನಮ್ಮ ಟೀಚರೇ ಅವರು. ವಿ ಕಾಂಟ್ ಅವ್ರು ಬಂದ ತಕ್ಷಣ 100 ಜನ ನಾನು ಇದ್ದು ಕೂಡ ಮಧ್ಯೆ ನನ್ನ ಟೀಚರ್ ಬಂದು ಅಂದ ತಕ್ಷಣ ಕರಿಯಪ್ಪ ಒಳಗಡೆ ಕುಂಡ್ರಿಸು ಅಂತ ನಾನು ಹೇಳ್ತೀನಿ. ಕರೆದು ಅದೇನು ಅಂದ್ಬಿಟ್ಟು ಸಣ್ಣ ಪಣ್ಣ ಪ್ರಾಬ್ಲಮ್ಸ್ ಇದ್ರೆ ಈಗೂ ಕೂಡ ನಾನು ಅಟೆಂಡ್ ಮಾಡ್ತೀನಿ ನಾನು. ಸೊ ಹಂಗೆ ಅದು ಒಂದು ತಾಯಿ ಮೇಲೆ ಯಾವ ರೀತಿ ಒಂದು ಭಾವನೆ ಯಾರಿಗೋ ಒಂದು ಮಗುಗಿರ್ತದೆ, ಮಕ್ಕಳಿಗಿರ್ತದೆ, ಆ ತಂದೆ ತಾಯಿ ಮೇಲೆ ಅದೇ ರೀತಿ ಟೀಚರ್ಸ್ ಮೇಲೂ ಕೂಡ ನಾವು ಗೌರವನ ನಮ್ಮ ಸಮಾಜದಲ್ಲಿ, ಇದೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಬದ್ಧತೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದರಿಂದ ಇವತ್ತೆಲ್ಲ ಕೂಡ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. 6ನೇ ಮತ್ತು 7ನೇ ಆಯೋಗ ಕೂಡ ಹಿಂದೆ ಮಾತು ಕೊಟ್ಟಿದ್ದು, ಆ ಮಾತು ಪ್ರಕಾರ ಈಗಾಗಲೇ ಜಾರಿ ತಂದಿದ್ದೇವೆ. ಇನ್ನು ಬೇರೆ ಏನೇ ವಿಚಾರ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಪ್ರತಿಗಳನ್ನು ಈಗ ಪುಟ್ಟಣ್ಣವರು ಯಾವಾಗಲೂ ಕೂಡ ನಿಮ್ಮ ವಿಚಾರವನ್ನ ಅವರು ಯಾವಾಗಲೂ ಕೂಡ ವಾದ ಮಾಡ್ತಾನೆ ಇರ್ತಾರೆ. ನಮ್ಮ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಬಂದು, ಎಜುಕೇಶನ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ, ಆಫೀಸರ್ಸ್ ಕರ್ಕೊಂಡೋಗಿ ಅವರು ಕೂಡ ಯಾವಾಗಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ನಾನು ಸುಮಾರು 37-38 ವರ್ಷ ಆಯಿತು ಅಸೆಂಬ್ಲಿಗೆ ಹೋಗಿ. ಆಗಿಂದ ಇಲ್ಲಿವರೆಗೂ ನಾನು ನೋಡ್ತಾ ಇದ್ದೀನಿ, ಬೇರೆ ಶಿಕ್ಷಕ ಕ್ಷೇತ್ರದಿಂದ ಕೂಡ ಕೆಲಸ ಮಾಡಿದವರಿದ್ದಾರೆ. ಬಟ್ ಪುಟ್ಟಣ್ಣವರು ಮಾಡಷ್ಟು ಕೆಲಸ, ಪುಟ್ಟಣ್ಣವರು ನಿಮ್ಮ ಕ್ಷೇತ್ರದಲ್ಲಿ ಇಟ್ಟಂತ ಅಭಿಮಾನ, ನಿಮ್ಗೋಸ್ಕರ ಹೋರಾಟ, ನಿಮ್ಮ ಧ್ವನಿ ಯಾರು ಕೂಡ ಮಾಡಿದ್ದನ್ನು ನಾನು ನೋಡಲಿಲ್ಲ. ಸೊ ಅವರು ಪಾಪ ತಕ್ಷಣ ನಾನು ಚನ್ನಪಟ್ಟಣಕ್ಕೆ ಹೋಗಬೇಕು, ನೆಲಮಂಗಲಕ್ಕೆ ಹೋಗಬೇಕು ಅಂದರು. ಆಯ್ತು, ಓಟ್ ಬನ್ನಿ ಅಂತೇಳಿ ನಾನು ಅವ್ರನ್ನ ಕಳಿಸ್ದೆ. ಹಿಂದೆ ನಾವು 5ನೇ ತಾರೀಕು ರಜಾ ಕೂಡ ಕೇಳಿದ್ದು, ಬಟ್ ನಮ್ಮ ಇಲಾಖೆಯಲ್ಲಿ ತೀರ್ಮಾನ ಮಾಡೋದು, ಇನ್ನು ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಅದು ಕೂಡ ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ಇಷ್ಟು ಸಂಯಮದಿಂದ ಕೂತ್ಕೊಂಡು ನನ್ನ ಭಾಷಣ ಕೇಳಿದ್ರಲ್ಲ, ನನಗೂ ಕೂಡ ಬಹಳ ಸಂತೋಷ. ಸ್ವಲ್ಪ ಎದ್ದಿದ್ದೀರಲ್ಲ, ಚಪ್ಪಾಳೆ ಬೇರೆ ಹೊಡಿತಾ ಇದ್ದೀರಲ್ಲ, ಮೊದಲು ಕೂಡ ದೊಡ್ಡ ಚಪ್ಪಾಳೆ ನೀವು ಹೊಡಿತಾ ಇರಬೇಕಾಗ, ನನಗೆ ಚಪ್ಪಾಳೆ ಹೊಡಿಸ್ತಾ ಇರಬೇಕು, ಚಪ್ಪಾಳೆನೂ ಹೊಡಿಬೇಕು. ಸೊ ಇಷ್ಟು ಹೇಳಿ ತಮಗೆ ಶುಭ ಹಾರೈಸಿ, ನಮ್ಮ ಮಕ್ಕಳನ್ನ ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ. ತಾಯಿ ಎತ್ತಿ ನಿಮ್ಮ ಮಡ್ಲಿಗೆ ಹಾಕಿದ್ದಾಳೆ. ಆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ನೀವು ಅವ್ರನ್ನ ತಯಾರು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಬದಲಾಗುತ್ತಿರುವ ಜಗತ್ತಿನಲ್ಲಿ ಶಿಕ್ಷಕರು ಪ್ರತಿದಿನ ಅಪ್ಡೇಟ್ ಆಗಿರಬೇಕು. ಈ AI ತಂತ್ರಜ್ಞಾನದ ಯುಗದಲ್ಲಿ ಪ್ರತಿ ಕ್ಷಣದಲ್ಲಿ ಹೇಗೆ ಬದಲಾವಣೆಗೆ ಒಪ್ಪಬೇಕೆಂದು ಈ ಬೈಕ್ ಮೂಲಕ ಪ್ರಾತ್ಯಕ್ಷಿಕೆ ಮೂಲಕನೇ ನಮಗೆ ಶ್ರೀನಿವಾಸ ಆದರ್ಶ ಪಾಡು, ಶಿವರಾಜು KH ಮುಖ್ಯ ಶಿಕ್ಷಕರು, GGHS ಕನಕಪುರ, ಪ್ರಭಾಪ್ P ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ.